ಪ್ರೇಯರ್ ಒಂದು ಕ್ಷಣ ನಮ್ಮ ಬಾಯಿಗಳನ್ನು ತೆರೆದು ನಮ್ಮ ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ನಮ್ಮನ್ನು ಜೀವಿತದ ಸಂಖ್ಯೆಯಲ್ಲಿ ಇರಿಸಿದ್ದಾನೆ. ಆತನ ಎಷ್ಟೋ ಉಪಕಾರಗಳು ನನ್ನ ನಿಮ್ಮ ಜೀವಿತದಲ್ಲಿ ಆತನು ಮಾಡಿದ್ದಾನೆ. ನಮ್ಮನ್ನು ಪರಿಪಾಲಿಸಿದ್ದಾನೆ, ನಮ್ಮನ್ನು ಪರಾಂಬರಿಸಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಅನ್ನು ದಿನವೂ ನಮ್ಮ ಭಾರವನ್ನು ಬರುವ ಕರ್ತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ದೇವರು ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ಆತನು ದೇವರಾಗಿದ್ದಾನೆ. ನಮ್ಮನ್ನು ಆತನು ಮರಣದಿಂದ ತಪ್ಪಿಸಲು ಶಕ್ತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳ ಜೀವಿತದಲ್ಲಿ, ನಮ್ಮ ಸೇವೆ, ನಮ್ಮ ಸಭೆ ಆತನು ನಂಬಿಗಸ್ತನಾಗಿದ್ದಾನೆ. ಇದುವರೆಗೂ ನಮ್ಮನ್ನು ನಡೆಸಿದ ದೇವರು ಇನ್ನು ಮುಂದೆ ಆತನೇ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಆತನೇ ನನ್ನ ಕೈ ಹಿಡಿದು ನಡೆಸ್ತಾನೆ. ನಿನ್ನನ್ನು ಕೆಳಗೆ ಬೀಳದಾಗ ಆತನು ಮೇಲೆತ್ತಿ ನಡೆಸುವಾತನಾಗಿದ್ದಾನೆ. ಶಿಕೆಯಲ್ಲಿ ಕಾಂತ ರೇಖಾ ನರಕಲ ವರ ಶಂಕರಿಯಲೆ ಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಜೀವ ಸ್ವರೂಪನಾದ ದೇವರು, ಸಿಂಹಾಸನ ರೂಢನಾದ ದೇವರು ನೀನಾಗಿದ್ದಿ ಸ್ವಾಮಿ. ನೀನೇ ಸತ್ಯವು ಜೀವವು ಮಾರ್ಗವಾಗಿದ್ದಿ ಸ್ವಾಮಿ. ನೀನೇ ಆದಿಯು ಅಂತ್ಯವಾದ ದೇವರು. ನೀನೇ ಅಲ್ಫವು ಒಮೆಗವಾದ ದೇವರಾಗಿದ್ದಿ ಸ್ವಾಮಿ. ಓ ಥ್ಯಾಂಕ್ ಯು ಲಾರ್ಡ್. ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ಭೂಮಿ ಆಕಾಶಗಳು ಒಡೆಯಲು ನೀನಾಗಿದ್ದೀರ. ಭೂಮಿ ಆಕಾಶಗಳ ಸಮಸ್ತವನ್ನು, ಓ ಕರ್ತನ ಎಲ್ಲ ಸೃಷ್ಟಿಯನ್ನು ನಿರ್ಮಿಸಿದಾತನು ನೀನಾಗಿದ್ದಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅಂತ ಜೀವ ಸ್ವರೂಪನಾದ ಕರ್ತನೇ ನಿನ್ನನ್ನು ಆರಾಧಿಸಲಿಕ್ಕಾಗಿ ನಾವು ಸಭೆಯಾಗಿ ಒಟ್ಟಾಗಿ ಸೇರಿ ಬಂದಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ತಂದೆ ನಿನಗೆ ಸ್ತೋತ್ರಪ್ಪ. ಬೇರೆ ನಮ್ಮ ಹೃದಯ ಅಂತರಾಳದಿಂದ ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಆತನಿಗೆ ದಿ ಬೆಸ್ಟ್, ನಾವು ಉತ್ತಮದಲ್ಲಿ ಉತ್ತಮವಾದದನ್ನು ಆರಾಧನೆಯನ್ನು ಆತನಿಗೆ ಸಲ್ಲಿಸುತ್ತೇವೆ. ಮನುಷ್ಯರು ಮೆಚ್ಚಲಿಕ್ಕಾಗಿ ನನ್ನ ಕರ್ತನು ನಮ್ಮ ಆರಾಧನೆಯನ್ನು ಸ್ವೀಕರಿಸಬೇಕು. ಆತ ನಮ್ಮ ಆರಾಧನೆ ನಮ್ಮನ್ನು ಮೆಚ್ಚಬೇಕು. ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಜೀಸಸ್. ವಿ ಪ್ರೈಸ್ ಯು ಮಾಸ್ಟರ್. ವರ್ಶಿಪ್ ಯು ಲಾರ್ಡ್. ವಿ ಗ್ಲೋರಿಫೈ ಯು ಜೀಸಸ್. ಹೇಳೋಣ, ಸಿಂಹಾಸನಾಸೀನರಾದವನೇ, ನಾನು ನಿನ್ನನ್ನು ಆರಾಧಿಸ್ತೇನೆ. ನಾನು ನಿನ್ನನ್ನು ಆರಾಧಿಸ್ತೇನೆ ಸ್ವಾಮಿ. ಜೀವದ ಮುಖ್ಯನಾದ ಆತನು. ಥ್ಯಾಂಕ್ ಯು ಲಾರ್ಡ್. ನನಗೋಸ್ಕರ ಜೀವವನ್ನು ಕೊಟ್ಟ ಆತನು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ವಿ ಪ್ರೈಸ್ ಯು ಮಾಸ್ಟರ್. ಅಪ್ಪ ನಿನ್ನ ನಾಮವನ್ನು ಮೆರೆಯುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನೀನು ಪರಿಶುದ್ಧನಾದ ದೇವರಪ್ಪ. ನೀನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಕರ್ತನು ನೀನಾಗಿದ್ದಿ ಸ್ವಾಮಿ. ಓ ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ.
ಶಕ್ತಿ ಬದಲಾಗಲಿಲ್ಲ ಸ್ವಾಮಿ. ಯೇಸುವಿನ ಸತ್ತೊಳಗಿಂದ ಎಬ್ಬಿಸಿದ ಅದೇ ಪುನರ್ತದ ಶಕ್ತಿಯು ಇವತ್ತು ನನ್ನೊಳಗೆ ನಿಮ್ಮ ಒಳಗೆ ಇದೆ ಪ್ರಿಯರೇ. ನಮ್ಮೊಳಗೆ ಇದೆ. ನಮ್ಮ ಮಧ್ಯ ದೇಹಗಳನ್ನು ಅದು ಬದುಕಿಸಲು ಶಕ್ತವಾಗಿದೆ. ಅದು ಬದುಕಿಸುವಂತಾಗಿದೆ. Hallelujah. Thank you, Jesus. ಎಷ್ಟು ಮುಂದೆ ಕರ್ತನನ್ನು ಕೊಂಡಾಡಲಿಕ್ಕೆ ಸಿದ್ಧರಾಗಿದ್ದೀರಿ. ಕುಣಿದು ನನ್ನಿಂದ ಆತನನ್ನು ಆರಾಧಿಸಿ. ಯಾಕೆ? ಮನುಷ್ಯರಿಗೆ ಅಸಾಧ್ಯವಾದದೆಲ್ಲವೂ ನನ್ನ ಕರ್ತನಿಂದ ಸಾಧ್ಯ. ನಾವು ನಂಬಿಕೆಯಿಂದ ಈ ಹಾಡು ಹಾಡಿ ನಾವು ಕರ್ತನನ್ನು ಮಹಿಮೆ ಪಡಿಸಬೇಕು. ಥ್ಯಾಂಕ್ ಯು ಜೀಸಸ್. ನಾವು ನಂಬಿ ಹಾಡುವ, ನಾವು ಒಟ್ಟಾರೆ ಬಾಯಿಂದ ನಾವು ಹೃದಯದಿಂದ ಹಾಲೆಲೂಯ. ನನ್ನ ಕರ್ತನ ನಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಸಂಗತಿಗಳನ್ನು ಮಾಡುವಾತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್.
ಜೀಸಸ್. ಆತ ನಮ್ಮ ದೇವರಾಗಿದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಆತ ನನ್ನಲ್ಲಿ ನಿನ್ನಲ್ಲಿ ಆತನ ಹೊಸ ಕಾರ್ಯಗಳನ್ನು ಆತನು ಪ್ರಾರಂಭಿಸಿದ್ದಾನೆ. ಹೊಸ ಕಾರ್ಯಗಳನ್ನು ನೀನು ಪುರಾತನವಾದದನ್ನು ಮರೆತು ಬಿಡುವುದಾದರೆ ನಿನ್ನ ಜೀವಿತದಲ್ಲಿ ಆತನ ನೂತನ ಕಾರ್ಯಗಳನ್ನು ಹೊಸ ಕಾರ್ಯಗಳನ್ನು ಆತನು ಮಾಡುತ್ತಾನೆ. ಈಗ ಇದು ತಲೆದೋರಲಿದೆ, ಅದು ನಿನ್ನ ಕಣ್ಣುಗಳನ್ನು ಕಾಣುತ್ತದೆ. ಓ ರಾಮ ಶಿಖ ಲತ ಲಮ ಧರ ಬಲ ಶಂದರಿಯರೆ ಆಗರಳ ಕಣ್ಣುಗಳನ್ನು ತೆರೆದಾಗ ಎದುರಿಗಿದ್ದ ನೀರು ಆಕೆಗೆ ಕಾಣಿಸಿತು. ಇವತ್ತು ನಿನ್ನ ಮುಂದೆ ಇದ್ದಂಥ ಆಶೀರ್ವಾದ ನಿನ್ನ ಆತ್ಮಿಕ ಕಣ್ಣು ತೆರೆಯಲ್ಪಟ್ಟಾಗ ಅದು ನಿನಗೆ ಕಾಣಿಸ್ತದೆ, ಅದು ನಿನಗೆ ಕಾಣಿಸ್ತದೆ, ಅದು ನೀನು ಹೊಂದಿಕೊಳ್ಳುತ್ತೀ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಎಷ್ಟು ಒಳ್ಳೆ ಕರ್ತನನ್ನು ನಾವು ಆರಾಧಿಸೋದಾಗಿದೆ. ನಮ್ಮನ್ನು ಆಶೀರ್ವದಿಸಬೇಕೆಂಬುದೇ ಆತನ ಚಿತ್ತ, ಆತನ ಉದ್ದೇಶ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಇಷ್ಟವರೆಗೆ ನಾನು ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ಇದುವರೆಗೆ ಕಾಣಂತ ಆಶೀರ್ವಾದಗಳನ್ನು, ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ಇನ್ನು ನೀನು ಕಾಣೇ ಕಾಣುತ್ತೀ. ನನ್ನ ದೇವರು ನುಡಿದಂತೆ ನಡೆಯುವ ದೇವರಾಗಿದೆ. ಥ್ಯಾಂಕ್ ಯು ಜೀಸಸ್. ಮನುಷ್ಯರೆಲ್ಲರೂ ಅಸತ್ಯವಾದರು, ಸುಳ್ಳುಗಾರರಾದರು, ನನ್ನ ದೇವರು ಸತ್ಯವಂತನಾಗಿದ್ದಾನೆ. ನನ್ನ ದೇವರು ಸತ್ಯವಂತನಾಗಿದ್ದಾನೆ. ನನ್ನ ದೇವರು ನಂಬಿಗಸ್ತನಾಗಿದ್ದಾನೆ. ನನ್ನ ದೇವರು ಕೃಪಾಪೂರ್ಣನು, ಕನಿಕರವುಳ್ಳವನಾಗಿದ್ದಾನೆ. ಮರುಗುವ ದೇವರಾಗಿದ್ದಾನೆ, ಸಂತೈಸುವಾತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಹೇಳೋಣ, ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನನ್ನು ನಡೆಸುವೆ. 2024ರಲ್ಲಿ ನಡೆಸಿದ ನಿಮ್ಮ ಕರ್ತನು 2025ರಲ್ಲಿ ಕೂಡ ಆತ ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ಪ್ರತಿ ಕ್ಷಣವೂ ಆತ
ಆತನ ಇಷ್ಟವರೆಗೆ ಸಹಿಸಿ ಬಂದಿದ್ದಾನೆ. ಇನ್ನು ಮುಂದೆ ಮುಪ್ಪಿನಲ್ಲಿ ಆತನೇ ನಿನ್ನನ್ನು ಹೊತ್ತು ಸಹಿಸುವಾತನಾಗಿದ್ದಾನೆ. ಆತನೇ ನಿನ್ನನ್ನು ನಡೆಸುವಾತನಾಗಿದ್ದಾನೆ. ಸೋರಾವ ಶಂಕರಿಯಾದ ರಿಕಲ ರಮನ ರಮ ಶಂಕರಿಯದ ರಿಕಲ ರಕಲ ಮಾದ ನಿನ್ನ ವಂಶ ಶುಭ ಹೊಂದುವುದು. ನಿನ್ನ ವಂಶ ಶುಭ ಹೊಂದುವುದು. ನಿನ್ನ ವಂಶ ಲೋಕದಲ್ಲಿ ಬಲಿಷ್ಠವಾಗ್ತದೆ. ರಮನ ರಮ ಶಂಕರಿಯದ ನೀತಿವಂತರಾದ ನಿನಗೆ ಯಾವ ಕೆಟ್ಟ ಸುದ್ದಿಯ ಭಯ ಇಲ್ಲ. ನಿನಗೆ ಯಾವ ಕೆಟ್ಟ ಸುದ್ದಿಯ ಭಯ ಇಲ್ಲ. ನಿನ್ನ ಕಾಲನಾಥನ ಕದನಗೊಳಿಸುವುದಿಲ್ಲ. ನೀತಿವಂತರಾದ ನಿನ್ನನಾಥನ ಕಚ್ಚೂರ ಮರದಂತೆ ಬೆಳೆಸ್ತಾನೆ. ಲೇಬೋನೋವಿನ ದೇವರ ವೃಕ್ಷದ ಹಾಗೆ ನೀವು ವೃದ್ಧಿಯಾಗುವವರಾಗಿದ್ದೀರಿ. ನೀವು ಅಭಿವೃದ್ಧಿಯಾಗುವವರಾಗಿದ್ದೀರಿ. ಶಕಲ ಮಾದರವ ಶಬ್ದವಿಯಲಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ನಮ್ಮನ್ನು ಕೊನೆಯವರೆಗೂ ನಡೆಸುವಾಗ ನೀನೊಬ್ಬನೇ ಸ್ವಾಮಿ. ನೀನೊಬ್ಬನೇ ತಮ್ಮ ಎಲ್ಲರೂ ನಮ್ಮನ್ನು ನೋಡುವಾತನಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನಿಗೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕರ್ತ, ನಾವು ಸತ್ತಾಗಿ ಸೇರಿ ನಿನ್ನನ್ನು ಸ್ತುತಿಸಿ ಕೊಂಡಾಡುವಂತೆ ಕೊಟ್ಟಂತ ಮಹಾ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇವೆ. ಆರಾಧನೆ ನಿನ್ನ ಮಹಿಮಂದಿದಕ್ಕಾಗಿ ಸ್ತೋತ್ರ. ಮುಂದಿನೆಲ್ಲ ಭಾಗವು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಕರ್ತನ ಕೀರ್ತನೆಯ ಭಾಗದಲ್ಲಿ, ಕಾಣಿಕೆಯ ಭಾಗದಲ್ಲಿ, ಪ್ರಾರ್ಥನೆ ವಿಜ್ಞಾಪನೆಗಳ ಭಾಗದಲ್ಲಿ, ವಾಕ್ಯ ಸಂದೇಶದ ಭಾಗದಲ್ಲಿ, ಸಾಕ್ಷಿಯ ಭಾಗದಲ್ಲಿ, ಕರ್ತನ ಎಲ್ಲ ಭಾಗದಲ್ಲಿಯೂ ನೀನೊಬ್ಬನೇ ಮಹಿಮಂದನ್ನು ನಾವು ಪ್ರಾರ್ಥಿಸ್ತೇವೆ. ಕರ್ತನ ಈ ಸಭೆಗೆ ವಿರುದ್ಧವಾಗಿ, ಸೇವಕರಿಗೆ ವಿರುದ್ಧವಾಗಿ, ವಿಶ್ವಾಸಗಳಿಗೆ ವಿರುದ್ಧವಾಗಿ ಕಾರ್ಯ ಮಾಡುತ್ತ ಎಲ್ಲ ದುಷ್ಟನ ಕಾರ್ಯ ಕುಂಟದ ಕೊರೆಗಳನ್ನು, ಅವನೆಲ್ಲ ಸ್ಟ್ರಾಟಜಿ ಪ್ಲಾನ್ಸ್ಗಳನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಎರಡು ಸಭೆಗಳಲ್ಲಿ, ಉಡುಪಿ ಮತ್ತು ಮಂಗಳೂರು ಎರಡು ಸಭೆಗಳಲ್ಲಿ ಕ್ರಿಸ್ತನ ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆ ನಾವು ಘೋಷಿಸುವವರಾಗಿದ್ದೇವೆ. ಕ್ರಿಸ್ತನ ಶಾಂತಿ ಸಮಾಧಾನ ನೆಲೆಗೊಂಡದಕ್ಕಾಗಿ ಸ್ತೋತ್ರ. ನಾವು ವಾಕ್ಯದಲ್ಲಿ ಜೀವಿಸುವವರಾಗಿದ್ದೇವೆ. ನಾವು ವಾಕ್ಯದಲ್ಲಿ ನೆಲೆಗೊಂಡವರಾಗಿದ್ದೇವೆ. ವಾಕ್ಯದಲ್ಲಿ ನಾವು ನಡೆಯುವವರಾಗಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಕರ್ತನ ಆ ರೀತಿಯಾಗಿ ಅದ್ಭುತವಾಗಿ ನೀ ನಮ್ಮನ್ನು ಒಬ್ಬೊಬ್ಬರನ್ನು ಕುಟುಂಬವಾಗಿ, ವೈಯಕ್ತಿಕವಾಗಿ, ಸಭೆಯಾಗಿ ನೀ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ. ಅದೇ ಎಲ್ಲದರಲ್ಲಿಯೂ ಕರ್ತನ ಪ್ರಿಯ ಸೇವಕರು ಹೇಳುವಂತ ವಾಕ್ಯಗಳನ್ನು ಆಶೀರ್ವದಿಸಿಕೊಡಿ ಸ್ವಾಮಿ. ಪ್ರತಿಯೊಬ್ಬರ ಆತ್ಮಿಕ ಕಣ್ಣುಗಳು, ಕಿವಿಗಳು ತೆರೆಯಲ್ಪಡಲಿ ಸ್ವಾಮಿ. ನಿನ್ನ ಜೀವನ ವಾಕ್ಯಗಳನ್ನು ಇದ್ದಕ್ಕಿದ್ದ ಹಾಗೆ ಅದನ್ನು ಯಥಾರ್ಥವಾಗಿ ನಂಬಿಕೆಯಿಂದ ಸ್ವೀಕರಿಸಂತ ಕೃಪೆಯನ್ನು ಕೊಡಿ ಸ್ವಾಮಿ. ನಿನ್ನ ವಾಕ್ಯ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಕಾರ್ಯವನ್ನು ಮಾಡಲಿ, ಬಿಡುಗಡೆಯನ್ನು ತರಲಿ, ಆಶೀರ್ವಾದವನ್ನು ತರಲಿ, ರಕ್ಷಣೆಯನ್ನು ತರಲಿ ಸ್ವಾಮಿ. ಸ್ವಸ್ಥತೆಯನ್ನು ತರಲಿ ಯೇಸುವಿನ ನಾಮದಲ್ಲಿ. ಕಣ್ಣೀರಲ್ಲಿದ್ದವರ ಕಣ್ಣೀರುಗಳು ಒರೆಸಲ್ಪಡಲಿ. ಅವರ ಜೀವಿತಗಳಲ್ಲಿ ಆನಂದ ಉಂಟಾಗಲಿ ಸ್ವಾಮಿ. ಪ್ರಿಯ ಸೇವಕರು, ನೀನು ಬಲವಾಗಿ ಉಪಯೋಗಿಸಪ್ಪ. ನಿನ್ನ ಆತ್ಮನ ಬಲದಿಂದ, ಪ್ರಕಟಣೆಯ ಜ್ಞಾನದಿಂದ ರೂಪಿಸಿ ನೀನು ಬಲವಾಗಿ ಉಪಯೋಗಿಸಿ ನೀನು ಮಹಿಮಂದಿದಕ್ಕೆ ಸ್ತೋತ್ರಪ್ಪ. ಎಲ್ಲದರಲ್ಲಿಯೂ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ, ಗೌರವ ನಿನಗೊಬ್ಬನಿಗೆ ಸಲ್ಲಿಸ್ತೇವಪ್ಪ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದಿಂದ 4ನೇ ವಾಕ್ಯದಿಂದ ನಾನು ಮಾತನಾಡಿದೆ. ಆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 8ನೇ ಅಧ್ಯಾಯ 4ನೇ ವಾಕ್ಯದಿಂದ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಅಲ್ಲಿ ಫಿಲಿಪ್ಪನ ಬಗ್ಗೆ ನಾವು ನೋಡಿ ಕೇಳಿದ್ದೇವೆ. ಫಿಲಿಪ್ಪ ಅವ ಸಮಾರಿಯ ಪಟ್ಟಣದಲ್ಲಿ ಏನು ಮಾಡಿದಂತೆ ಕ್ರಿಸ್ತನನ್ನು ಅಲ್ಲಿ ಅವರಿಗೆ ಪರಿಚಯ ಪಡಿಸಿದ ಎಂಬುದಾಗಿ ನನ್ನ ಕಳೆದ ವಾರ ಎಲ್ಲ ಅದರ ಬಗ್ಗೆ ಪ್ರಸಂಗ ಮಾಡಿದೆ. ಸಂಕ್ಷಿಪ್ತವಾಗಿ ಹೇಳಿ ನಾನು ಮುಂದೆ ಹೋಗಲಿಕ್ಕೆ ಇಷ್ಟಪಡ್ತೇನೆ. ಈ ಫಿಲಿಪ್ಪನು ಯಾರಾಗಿದ್ದಂತ ಹೇಳಿದ್ರೆ, ಇವನೊಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ಆಗಿಲ್ಲ. ನಾವು ನೋಡ್ತೇವೆ 12 ಮಂದಿ ಅಪೊಸ್ತಲರು ಏನ್ ಮಾಡಿದ್ರು, ಉಳಿದ ಸಭೆಯ ಕೆಲಸ ಮಾಡಲಿಕ್ಕೆ, ಅಂದ್ರೆ ಕೆಲವು ಕೆಲಸವನ್ನು ಪೂರ್ತಿಗೊಳಿಸಲಿಕ್ಕೆ, ಸಭೆಯ ವಿದ್ಯೆಯವರಿಗೆ ಏನು ಕೊಡಬೇಕು, ಅವರಿಗೆ ಹೆಲ್ಪ್ ಮಾಡಬೇಕು, ಆ ವಿಷಯದಲ್ಲೆಲ್ಲ ಜವಾಬ್ದಾರಿ ತರಲಿಕ್ಕೆ, ರೆಸ್ಪಾನ್ಸಿಬಲ್ ತರಲಿಕ್ಕೆ 7 ಜನರನ್ನು ಏನ್ ಮಾಡಿದ್ರು, ಆರಿಸಿಕೊಂಡ್ರು. ಆದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿ ಸ್ಟೆಫನನ ಬಗ್ಗೆ ನಾವು ಕಂಡೆವು. ದೇವರು ಅವರನ್ನು ಬಲವಾಗಿ ಉಪಯೋಗಿಸಿದೆ ಎಂಬುದಾಗಿ ನಾವು ಕಾಣಲಿಕ್ಕೆ ಸಾಧ್ಯವಾಯಿತು. ಈಗ 2ನೇ ವ್ಯಕ್ತಿ ಯಾರಾಗಿದ್ದ, ಫಿಲಿಪ್ಪನಾಗಿದ್ದಾರೆ. ಈ ಫಿಲಿಪ್ಪ ಸಮಾರಿಯ ಪಟ್ಟಣಕ್ಕೆ ಹೋಗಿ ಅಲ್ಲಿದ್ದವರಿಗೆ ಕ್ರಿಸ್ತನ ಬಗ್ಗೆ ಏನ್ ಮಾಡಿದಂತೆ ಪರಿಚಯಿಸಿದ್ದಾರೆ. ನಾವು ಯಾವಾಗ ಕ್ರಿಸ್ತನ ಬಗ್ಗೆ ಏನ್ ಮಾಡಬೇಕು, ಇತರರಿಗೆ ಹೇಳ್ಬೇಕು. ಅಲ್ಲಿ ಹೇಳುವವರಿಲ್ಲದಿದ್ರೆ ಕೇಳುವವರಿರಿ ಅಂತ ಸತ್ಯವೇ ಇರ್ತದೆ. ಇವತ್ತು ನಮಗೊಂದು ದೊಡ್ಡ ಅವಕಾಶ ಉಂಟು ಇತರರಿಗೆ ಹೇಳುವುದು. ನೋಡಿ, ಅಲ್ಲಿ ನೋಡಿ ಅವರಿಗೆ ಕ್ರಿಸ್ತನ ಬಗ್ಗೆ ಏನ್ ಮಾಡಿದ, ಅವರಿಗೆ ಪರಿಚಯ ಮಾಡಿದಂತೆ. ಆಗ ಬೈಬಲ್ ಇರ್ತದೆ, ಫಿಲಿಪ್ಪನು ಮಾತನಾಡುತ್ತಿರುವಾಗಲೇ ಅನೇಕರ ಒಳಗಿನ ದೆವ್ವಗಳೇನಂತೆ ಹೊರಗೆ ಬಂದಂತೆ. ಮತ್ತೆ ಅನೇಕ ಹುಟ್ಟರು, ಪಾರ್ಶ್ವವಾಯು ರೋಗಿಗಳು ಏನಾದ್ರು ಸೌಖ್ಯವಾದರೆ ಎಂಬುದಾಗಿ ವಾಕ್ಯ ಇರ್ತದೆ. ಸ್ವಸ್ಥ ಮಾಡಿದ್ರಂತೆ ದೇವರ ವಾಕ್ಯ ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಆಗ ಆ ಪಟ್ಟಣದಲ್ಲಿ ಏನಾಯ್ತಂತೆ, ಸಂತೋಷವಾಯಿತಂತೆ. ಇದರ ಮೊದಲು ಬಹು ಸಂತೋಷವಾಯಿತು. ಇದರ ಮೊದಲು ಆ
ಸಂತೋಷವೇ ಇಲ್ಲ. ಕಾರಣ ಏನು? ಅಲ್ಲಿ ಒಂದು ಮಾಟ ಮಂತ್ರ ಶಕ್ತಿಗಳು ಮಾಡುವ ಒಬ್ಬ ವ್ಯಕ್ತಿ ಇದ್ದ. ಅವನ ಹೆಸರೇನು? ಸೀಮೋನೆ ಎಂಬುದಾಗಿ. ಇವನು ಮಂತ್ರ ತಂತ್ರಗಳಿಂದ ತಾನೊಂದು ದೊಡ್ಡ ಶಕ್ತಿ ಎಂಬುದಾಗಿ ಆ ಪಟ್ಟಣದಲ್ಲಿ ಏನ್ ಮಾಡ್ತಿದ್ದ? ಕಾರ್ಯ ಮಾಡ್ತಾ ಇದ್ದ. ಆ ಬೆರಗನ್ನು ಹುಟ್ಟಿಸ್ತಿದ್ದ ಅಂತ ಬೈಬಲ್ ಹೇಳ್ತಾ ಇದ್ದಾರೆ. ಎಲ್ಲರೂ ಯಾರ ಹಿಂದೆ ಹೋಗ್ತಾ ಇದ್ದಾರೆ? ಸೀಮೋನನ ಹಿಂದೆ ಹೋಗ್ತಾ ಇದ್ದಾರೆ. ಆಮೇಲೆ ಆ ಸಂದರ್ಭದಲ್ಲಿ ಫಿಲಿಪ್ಪನು ಆ ಪಟ್ಟಣಕ್ಕೆ ಕಾಲಿಡುವಾಗ ಸೀಮೋನನ ಹಿಂದೆ ಜನರಲ್ಲಿ ಯಾರ ಹಿಂದೆ ಬಂದರು? ಫಿಲಿಪ್ಪನ ಹಿಂದೆ ಬಂದರು. ಎರಡು ಶಕ್ತಿಗಳು, ಒಂದು ಮಾಟ ಮಂತ್ರದ ಶಕ್ತಿಗಳು, ಮತ್ತೊಂದು ದೇವರ ಶಕ್ತಿಗಳು. ಯಾವ ಶಕ್ತಿಯನ್ನು ನೀವು ನಂಬ್ತೀರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ನಾವು ದೇವರ ಶಕ್ತಿಯನ್ನು ನಾವು ತಿಳಿದುಕೊಂಡಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಮಾಟ ಮಂತ್ರ ಎಲ್ಲ ಯಾರಿಗೆ ಅಸಹ್ಯ? ದೇವರಿಗೆ ಏನಾಗಿದೆ? ಅಸಹ್ಯವಾಗಿದೆ. ನೀವು ನೋಡಿ 2 ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ 6ನೇ ವಾಕ್ಯವನ್ನು ನೀವು ಗಮನಿಸುವುದಾದರೆ, 2 ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡುವಾಗ ದೇವರಿಗೆ ಯಾವುದಕ್ಕೆ ಕೋಪ ಎಬ್ಬಿಸುತ್ತದೆ ಅಂತ ಅಲ್ಲಿ ಬೈಬಲ್ ಬರೆಯಲ್ಪಟ್ಟಿದೆ. ಇದಲ್ಲದೆ ಅವರು ತನ್ನ ಮಕ್ಕಳನ್ನು ಏನು ತಗ್ಗಿನಲ್ಲಿ ಆಹುತಿ ಕೊಟ್ಟರು. ಅಂದ್ರೆ ಮಕ್ಕಳನ್ನು ಏನ್ ಮಾಡ್ತಿದ್ರು? ಅವರು ಬಲಿ ಕೊಡ್ತಿದ್ರು. ಆಮೇಲೆ ಮಾಟ ಮಂತ್ರ ಮಾಡುವವರು ಈ ರೀತಿಯಲ್ಲಿ ಕೊಡ್ತಾರೆ. ಅಲ್ಲಿ ನಿಮಗೆ ಗೊತ್ತುಂಟೇ ಇಲ್ಲ? ಅಲ್ಲಿ ಸೈತಾನ ಮಾಡುವುದು ಇದೇ ಕೆಲಸ. ಒಂದು ಸರ್ತಿ ಒಬ್ಬರು ಸೇವಕರು ವಾರಣಾಸಿಗೆ ಹೋಗುವಾಗ ಅಲ್ಲಿ ಹೋಗುವಾಗ ಒಂದು ಇದುಂಟಲ್ಲಿ, ಅವರು ನದಿಯ ತೀರದಲ್ಲಿ 2 ಗಂಟೆ ಹೆಂಡತಿ ಕೂತ್ಕೊಂಡು ಅಳ್ತಾ ಇದ್ದಾರೆ. ಈ ಅಳ್ತಾ ಇರುವಾಗ, ಇದು ನಡೆದ ಘಟನೆ ಹೇಳುದು, ಅಳ್ತಾ ಇರುವಾಗ ಈ ಒಂದು ಸೇವಕರು ಆ ಒಂದು ಇಬ್ಬರು ಗಂಟೆ ಹೆಂಡತಿಯ ಬಳಿಗೆ ಹೋಗಿ ಹೇಳಿದ್ರೆ, ಯಾಕೆ ಅಳ್ತಿದ್ದೀರಿ ಅಂತ ಹೇಳುವಾಗ ಅವ್ರು ಹೇಳಿದ್ರೆ ಏನಂತ ಹೇಳಿದ್ರೆ, ನಮಗೆ ಗಂಡು ಮಕ್ಕಳಿಲ್ಲ, ಅದಕ್ಕೋಸ್ಕರ ನಾವು ಅಳ್ತಾ ಇದ್ದೇವೆ ಅಂತ ಹೇಳಿದ್ರು. ಅದಕ್ಕೆ ಕೂಡಲೇ ಈ ಸೇವಕರು ಹೇಳಿದ್ರೆ ಅಂತ ಹೇಳಿದ್ರೆ, ನೀವು ಯಾಕೆ ಅದರ ಬಗ್ಗೆ ಚಿಂತೆ ಮಾಡುತ್ತೀರಿ? ಯೇಸು ಎಂಬ ದೇವರಿದ್ದಾನೆ. ಯೇಸು ಎಂಬ ದೇವರು ಎಲ್ಲವನ್ನು ಕೊಡ್ಲಿಕ್ಕೆ ಶಕ್ತನಾಗಿದ್ದಾರೆ. ಆಮೇಲೆ ಅಲ್ಲಿ ಅನೇಕರ ಬಂಜೆಯರ ಗರ್ಭವನ್ನು ತುಂಬಿಸಿದವರು ಅವನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಪರಿಚಯ ಆ ಇಬ್ಬರಿಗೆ ಹೇಳುವಾಗ ಅವರು ಮತ್ತೆ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿದರು. ಆಗ ಅವ್ರು ಕೇಳಿದ್ರಂತೆ, ಯಾಕೆ ನೀವು ಮತ್ತೆ ಮತ್ತೆ ಅಳುತ್ತಿದ್ದೀರಿ ಅಂತ ಹೇಳುವಾಗ ಆ 2 ಗಂಟೆ ಹೆಂಡತಿ ಹೇಳಿದ್ದೇನೆ ಅಂತ ಹೇಳಿದ್ರೆ, ನೀವು ಸ್ವಲ್ಪ ಅರ್ಧ ಗಂಟೆ ಮೊದಲು ಬಂದು ಯೇಸುವಿನ ಬಗ್ಗೆ ನಮಗೆ ಹೇಳ್ತಿದ್ರೆ ನಮ್ಮ 2 ಮಕ್ಕಳು ಸಾಯ್ತಿರಲಿದೆ ಅಂತ ಹೇಳಿದ್ದಾರೆ. ಆಗ ಅವರಿಗೆ ಆಶ್ಚರ್ಯ ಇರ್ತದೆ, ಏನಾಯ್ತು ಅಂತ ಹೇಳುವಾಗ ಅವ್ರು ಹೇಳಿದ್ದೇನಂತ ಹೇಳಿದ್ರೆ, ನಾವು ಒಂದು ಕಡೆಗೆ ಹೋದೆವು. ಆ ವ್ಯಕ್ತಿ ಏನ್ ಹೇಳಿದಂತ ಹೇಳಿದ್ರೆ, ಇವರಿಗೆ 2 ಹೆಣ್ಣು ಮಕ್ಕಳಿದ್ದರು. ಈ ವ್ಯಕ್ತಿ ಏನ್ ಹೇಳಿದಂತ ಹೇಳಿದ್ರೆ, ನಿನ್ನ 2 ಹೆಣ್ಣು ಮಕ್ಕಳನ್ನು ಎಲ್ಲಿ ಹಾಕಬೇಕು? ಸಮುದ್ರದಲ್ಲಿ ಅವರನ್ನು ದೂಡಿದ್ರೆ, ಅವರು ಸಮುದ್ರದಲ್ಲಿ ಬಿದ್ದು ಸತ್ತು ಹೋದ್ರೆ ನಿನಗೆ ಗಂಡು ಮಗು ಆಗ್ತದಂತೆ. ಯಾರು ಹೇಳಿದ್ರು? ಆ ವ್ಯಕ್ತಿ ಹೇಳಿದ. ಹಾಗಾಗಿ ನಮ್ಮ 2 ಹೆಣ್ಣು ಮಕ್ಕಳನ್ನು ಏನ್ ಮಾಡಿದ್ದೇವೆ? ಸಮುದ್ರದಲ್ಲಿ ನಾವು ದೂಡಿ ಅವರಿಗೀಗ ನಾವು ಹೋಗ್ತಾ ಇದ್ದೇವೆ. ನೀವು ಯೇಸುವಿನ ಬಗ್ಗೆ ಮೊದಲೇ ಹೇಳ್ತಿದ್ರೆ ಆ 2 ಹೆಣ್ಣು ಮಕ್ಕಳು ಹುಡುಕಿದ್ದೀರಿ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಇವತ್ತು ಸಹ ಹಾಗೆ ಲೋಕದವರೆಲ್ಲ ಅಂಧಕಾರದಿಂದ ಇರುವಾಗ ಯೇಸುವಿನ ಒಂದು ಸುವಾರ್ತೆ ಅದು ಶಕ್ತಿಯಾಗಿ ಅವರ ಜೀವಿತದಲ್ಲಿ ಸಂತೋಷವನ್ನು ಕೊಡುವಂತದ್ದಾಗಿದೆ. ನನ್ನ ಪರವಾಗಿ ನಂಬಿರುವುದು ನಿಮ್ಮ ಜೀವಿತದಲ್ಲಿ ಇದನ್ನು ಸಂತೋಷ ಕೊಡುವಂತ ಸುವಾರ್ತೆಯಾಗಿದೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅಲ್ಲಿ ಸೀಮೋನ ಎಂಬ ಆ ಮಂತ್ರವಾದಿ ಮಂತ್ರ ತಂತ್ರದಿಂದ ಶಕ್ತಿ ಎಂಬುದಾಗಿ ಅವರು ಮಾಡುವಾಗ ಎಲ್ಲರೂ ಅವರನ್ನು ಬಿಟ್ಟು ಯಾರ ಬಳಿಗೆ ಹೋಗ್ತಾ ಇದ್ದಾರೆ? ಫಿಲಿಪ್ಪನ ಬಳಿಗೆ ಬರ್ತಾ ಇದ್ದಾರೆ. ಆಗ ಸೀಮೋನನಿಗೆ ಗೊತ್ತಾಯ್ತು, ನನಗಿಂತ ಸಹ ಒಂದು ದೊಡ್ಡ ಶಕ್ತಿ ಪಟ್ಟಣಕ್ಕೆ ಕಾಲಿಟ್ಟಿದೆ. ಅಲ್ಲಿ ನನ್ನ ದೇವರ ದೊಡ್ಡ ಶಕ್ತಿ. ಹೌದಲ್ಲ? ಇವತ್ತು ನಮ್ಮ ದೇವರ ಶಕ್ತಿ ಬಂದ್ರೆ ಇನ್ನೊಂದು ಶಕ್ತಿ ಉಂಟಾ? ಅಲ್ಲಿ ಸತ್ಯವೇದ ಎಲ್ಲಿ ನೋಡುವುದು ಅದು ಸಹ ಶತ್ರು ಯಾರ ನೋಡಿ ಭಯ ಪಡ್ತಿದ್ದಾರೆ ಅಂದ್ರೆ ಇಸ್ರೇಲ್ ನೋಡಿ ಭಯ ಪಡ್ತಾ ಇದ್ದಾರೆ. ನೋಡಿ ಎಲ್ಲಿ ಸಹ ರಾಹಬಾಳೆ ಎಂಬ ಸೂಳೆಯನ್ನು ನೋಡ್ರಿ, ಅವಳ ಬಳಿಗೆ ಹೋಗುವಾಗ ನಿಮ್ಮನ್ನು ಕಂಡು ನಮ್ಮ ಪಟ್ಟಣದವರಿಗೆ ಭಯ ಬಂದಿದೆ ಅಂತ ಹೇಳ್ತಾರೆ. ಫಿಲಿಸ್ಟಿಯರು ಯಾರಿಗೆ ಭಯಪಟ್ಟಂತೆ? ಇಸ್ರೇಲ್ ದೇವರಿಗೆ ಭಯ ಪಟ್ಟಂತೆ. ಯಾಕೆ? ಅದನ್ನು ಭಯಂಕರನಾದ ದೇವರು ಎಂಬುದಾಗಿ ವಾಕ್ಯ ಹೇಳ್ತಾರೆ. ಹಾಗಾದ್ರೆ ಶತ್ರುವಿಗೆ ಭಯ ಪಡ್ತದೆ, ಶತ್ರುವಿಗೆ ಗೊತ್ತುಂಟು ಭಯಂಕರನಾದ ದೇವರಂತ. ಅದು ನಮಗೆ ಸರಿಯಾಗಿ ಗೊತ್ತಿಲ್ಲ. ಇವತ್ತು ಶತ್ರುವಿಗೆ ಗೊತ್ತುಂಟು ನಮ್ಮ ದೇವರು ಭಯಂಕರನಾದ ದೇವರಂತ. ಇವತ್ತು ಅನ್ಯರಿಗೆ ಗೊತ್ತು ನಮ್ಮ ದೇವರು ಭಯಂಕರನಾದ ದೇವರಂತ. ಅದು ಇವತ್ತು ನಾವು ತಿಳಿದುಕೊಳ್ಳುವಾಗ ಆತನ ಭಯಂಕರವಾದ ಕಾರ್ಯ ನಮ್ಮ ಚಿಂತನೆ ನಡೆಯುತ್ತೆ. ಅಲ್ಲಿ ನೀನು ಹೆದರುವುದಾದರೆ ಅವನು ಭಯಂಕರ ಆಗ್ತಾನೆ. ನೀನು ಹೆದರದಿದ್ರೆ ಯಾರು ಭಯಂಕರ ಆಗ್ತಾರೆ? ನಮ್ಮೊಳಗೆ ದೇವರು ಭಯಂಕರ ಆಗ್ತಾನೆ.
ಜಾರಿ ಮಾಡಿ ಅಂತ ಇದ್ದಾರೆ. ಯೇಸುವಿನ ಹೆಸರಿನಲ್ಲಿ ಎಲ್ಲವೂ ಅಡ್ಡ ಬೀಳುತ್ತದೆ. ಸ್ವರ್ಗ, ಮೃತ್ಯ, ಪಾತಾಳ ಶಕ್ತಿಗಳು ಅಡ್ಡ ಬೀಳುತ್ತದೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಉಂಟು. ಇಲ್ಲಿ ನೋಡಿ, ಅವ್ರು ಏನ್ ಮಾಡ್ತಾರೆ, ಲಾಸ್ಟ್ ಅವನಿಂದ ಯಾರು ಸೇವೆ ಎಲ್ಲ ಯಾರಿಂದ ಹೋಗ್ತಾ ಇದ್ದಾರೆ? ಫಿಲಿಪ್ಪನಿಂದ ಹೋಗ್ತಾ ಇದ್ದಾರೆ. ಫಿಲಿಪ್ಪನಿಂದ ಹೋಗುವಾಗ ಆಗ ಏನ್ ಮಾಡ್ತಾರೆ ಇವರು? ಸೀಮೋನ ಮಂತ್ರವಾದಿ ಏನ್ ಮಾಡ್ತಾರೆ? ಹಣದ ಚೀಲವನ್ನು ಇಟ್ಕೊಂಡು ಬರ್ತಾರೆ. ಹಲ್ಲೆಲೂಯ. ಯಾಕೆ? ಈ ಪವಿತ್ರ ಆತ್ಮದ ಶಕ್ತಿಯನ್ನು ನೋಡಿ ಅವರು ಬೆರಗಾಗ್ತಾರೆ. ಆಮೇಲೆ ಹಲ್ಲೆಲೂಯ. ಅವನು ಸಹ ದೀಕ್ಷಾಸ್ನಾನ ತಗೊಂಡಾನೆ. ಯಾರು? ಸೀಮೋನ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಈ ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡಿ ಈ ಒಂದು ಸ್ಟೆಫಾನ ಅವನೊಂದು ಪ್ರೀಚ್ ಮಾಡಿದ ಮೇಲೆ ಫಿಲಿಪ್ಪನಿಂದ ಏನು ಸ್ಟಾರ್ಟ್ ಆಯಿತು? ದೀಕ್ಷಾಸ್ನಾನ ಸ್ಟಾರ್ಟ್ ಆಯಿತು. ಸಮಾರ್ಯ ಪಟ್ಟಣದಲ್ಲಿ ಅದು ಸ್ಟಾರ್ಟ್ ಆಯಿತು ಪ್ರಾರಂಭದಲ್ಲಿ. ಅಲ್ಲಿ ಯೆರೂಸಲೇಮಿನಿಂದ ಎಲ್ಲಿಗೆ ಹೋಯ್ತು? ಈಗ ಸಮಾರ್ಯ ಪಟ್ಟಣಕ್ಕೆ ಹೋಯ್ತು. ಯೇಸುವಿನ ಆಜ್ಞೆಯನ್ನು ಭೂಲೋಕದ ಕಟ್ಟ ಕಡೆ ನೀವು ಸುವಾರ್ತೆ ಸಾರಬೇಕಾದ. ಈಗ ಎಲ್ಲಿಂದ ಬಂತು? ಯೆರೂಸಲೇಮಿನಿಂದ ಎಲ್ಲಿಗೆ ಬಂತು? ಸಮಾರ್ಯಕ್ಕೆ ಬಂತು. ಸಮಾರ್ಯದಿಂದ ಎಲ್ಲಿಗೆ ಬಂತು? ಈಗ ಆಮೇಲೆ ಹಲ್ಲೆಲೂಯ. ನಂತರ ಗಾಜೆಗೆ ಬರ್ತದೆ. ನೆಕ್ಸ್ಟ್ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಗಾಜೆಗೆ ಬರ್ತದೆ. ಹಲ್ಲೆಲೂಯ. ಅಂದ್ರೆ ದೇವರ ಉದ್ದೇಶ ಎಲ್ಲ ಕಡೆ ಏನ್ ಮಾಡಬೇಕು? ಸುವಾರ್ತೆ ಸಾರಬೇಕು ಎಂಬುದಾಗಿ. ಇಲ್ಲಿ ವಾಕ್ಯ ಅಂತಂದ್ರೆ ಏನಂತ ಹೇಳಿದ್ರೆ, ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಹಣ ಕೊಟ್ಟು ನಾನು ಯಾರ ತಲೆ ಮೇಲೆ ಕೈ ಇಡ್ತೇನೆ ಅವರಿಗೆ ನಾನು ಪವಿತ್ರಾತ್ಮ ಶಕ್ತಿ ನನಗೆ ಬರಬೇಕು ಎಂಬುದಾಗಿ. ಯಾಕಂತ ಹೇಳಿದ್ರೆ ಪೇತ್ರ ಯೋಹನರು ಅಲ್ಲಿಂದ ಈ ದೀಕ್ಷಾಸ್ನಾನ ಹೊಂದಿದ ಅವರ ಮೇಲೆ ತಲೆ ಇಡಿಕೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಏನಾಯ್ತಂತೆ? ಪವಿತ್ರಾತ್ಮ ಶಕ್ತಿ ಅಲ್ಲಿ ಬಂದಂತೆ. ಆಗ ಇವರು ಸಹ ಹಣದ ಚೀಲವಂತಂದು ಪೇತ್ರ ಯೋಹನರ ಹತ್ರ ಕೊಟ್ಟು ಹೇಳ್ತಾರೆ, ನಾನು ಯಾರ ಮೇಲೆ ಕೈ ಇಡ್ತೇನೆ ಅವರಿಗೆ ಸೇರ್ ಮಾಡಬೇಕು, ಪವಿತ್ರ ಆತ್ಮದಲ್ಲಿ ಬರಬೇಕೆಂಬುದಾಗಿ. ಈ ಸೀಮೋನ ಯಾವುದಕ್ಕೋಸ್ಕರ ಸೇವೆಗೆ ಕೈ ಹಾಕ್ತಾರೆ? ಹಣಕ್ಕೋಸ್ಕರ. ನನಗೆ ಹಣಕ್ಕೋಸ್ಕರ ಸೇವೆ ಮಾಡಬಾರದು. ಅಲ್ಲಿ ನಾವು ಮಾಡಬೇಕಾದ್ರೆ ಸೇವೆ ದೇವರಿಗೋಸ್ಕರ ಮಾಡಬೇಕು. ಪ್ರತಿಫಲವನ್ನು ಎಕ್ಸ್ಪೆಕ್ಟ್ ಮಾಡದೆ ನಾನು ಸೇವೆ ಮಾಡುವುದಾದ್ರೆ ದೇವರು ನಿನ್ನನ್ನು ಉನ್ನತಕ್ಕೆ ನಡೆಸ್ತಾನೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ದೇವರ ವಾಕ್ಯತೆ ಯಾರಾದರೂ ನನ್ನ ಸೇವೆ ಮಾಡುವುದಾದ್ರೆ ನಾನು ಅವನಿಗೆ ಬಹುಮಾನ ಕೊಡ್ತೇನೆ ಎಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ನಿನಗೆ ನೀನು ಸೇವೆ ಮಾಡುವುದಾದ್ರೆ ನಿನಗೆ ಬಹುಮಾನ ಕರ್ತನೆ ಕೊಡ್ತಾನೆ. ಅಲ್ಲಿ ಯಾಕಂದ್ರೆ ದೇವರು ಕೊಟ್ಟರೆ ಅದು ಅಳತೆ ಮೀರಿ ಕೊಡ್ತಾನೆ. ಎಷ್ಟು ಜನ ನಂಬ್ತೀರಿ? ನಿಮಗೆ ಅಳತೆ ಮೀರಿ ಬೇಕಾ? ಸ್ವಲ್ಪ ಬೇಕಾ? ಪ್ರೈಸ್ ದಿ ಲಾರ್ಡ್. ಆಮೇಲೆ ದೇವರು ಕೊಡುವ ಆಶೀರ್ವಾದ ಅದು ಭಾಗ್ಯದಾಯಕವಾದದ್ದು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಇವತ್ತು ಅಂತ ಆಶೀರ್ವಾದ ನಮಗೆ ಬೇಕಾಗಿದೆ. ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಇವತ್ತು ಕೊಡ್ಲಿಕ್ಕೆ ಶಕ್ತನಾಗಿದ್ದಾರೆ. ಆಮೇಲೆ ಆದರೆ ಅಲ್ಲಿ ನೋಡಿ, ಹಣದ ಚೀಲ ಕೊಡುವಾಗ ಪೇತ್ರ ಯೋಹನರು ಏನ್ ಮಾಡಲಿಲ್ಲ? ಅವರಿಗೆ ಪ್ರಾರ್ಥನೆ ಮಾಡಲಿಲ್ಲ. ಈಗದ ಅವಸ್ಥೆ ನೋಡಿ, ಈಗ ಹೇಗೆ ಪ್ರಾರ್ಥನೆ ಮಾಡ್ತಾರೆ, ಆಗಿನ ಕಾಲದಲ್ಲಿ ಹೇಗೆ ದೇವರ ಶಕ್ತಿ ಇತ್ತು, ಪವಿತ್ರ ಆತ್ಮನ ಕಾರ್ಯದಲ್ಲಿ ನಡೀತಾ ಇದೆ. ಅಲ್ಲಿ ಯಾಕೆ ಗೊತ್ತುಂಟ? ಯಾಕೆ ಪೇತ್ರ ಯೋಹಾನರು ಅವರಿಗೆ ಪ್ರಾರ್ಥನೆ ಮಾಡಲಿಲ್ಲ ಅಂತ ಹೇಳಿದ್ರೆ, ನೀವು ನೋಡ್ರಿ ಯೋಹಾನನ ಬರೆದ ಸುವಾರ್ತೆ ಅದರಲ್ಲಿ 2ನೇ ಅಧ್ಯಾಯ 23ನೇ ವಾಕ್ಯವನ್ನು ಓದಿರಿ. ಆತನು ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನಲ್ಲಿ ಇದ್ದಾಗ ಗುಂಪು ಜನರು ಬಹುಜನರು ಯಾರಂದ್ರೆ ಯೇಸು ಮಾಡಿದ ಸೂಚಕ ಕಾರ್ಯವನ್ನು ನೋಡಿ ಆತನ ಹೆಸರಿನಲ್ಲಿ, ಯೇಸುವಿನ ಹೆಸರಲ್ಲಿ ಏನ್ ಮಾಡಿದ್ರು? ನಂಬಿಕೆ ಇಟ್ಟರು. ಆ ಮತ್ತೆ ಓದು. ಆದರೆ ಯೇಸು ಎಲ್ಲರನ್ನು ಬಲ್ಲವನಾದ್ದರಿಂದ ಹಲ್ಲೆಲೂಯಾ, ಅವರಿಗೆ ವಶ ಆಗಲಿಲ್ಲಂತೆ. ಇಲ್ಲಿ ಸಾಗಿ ಪೇತ್ರ ಯೋಹಾನರಿಗೆ ಗೊತ್ತಾಯ್ತು ಹಣದ ಚೀಲ ತರುವಾಗ ಅವನು ವಶ ಆಗಲಿಲ್ಲ. ಯಾಕಂದ್ರೆ ಅವನು ಯೇಸುವಿನ ಶಿಷ್ಯನಾಗಿದ್ದ. ಯೇಸುವಿನ ಶಿಷ್ಯ ಯಾರು ಸಹ ಲೋಕದ ವ್ಯಾಮೋಹಕ್ಕೆ ವಶರಾಗುವುದಿಲ್ಲ, ದೇವರಿಗೆ ಮಾತ್ರ ವಶರಾಗ್ತಾರೆ. ಎಷ್ಟು ಜನ ಇವತ್ತು ಆಸೆ ಪಡ್ತೀರಿ, ದೇವರೇ ನಾನು ನಿನ್ನ ವಶವಾಗಬೇಕು, ಅಲ್ಲಿ ನನ್ನನ್ನು ಆಶೀರ್ವಾದ ಮಾಡು, ನಾನು ನಿನ್ನ ಶಬ್ದವನ್ನು ಮಾತ್ರ ಕೇಳಬೇಕು, ಲೋಕದವರ ಶಬ್ದ ನಾನು ಕೇಳಬಾರದು, ನನಗೆ ನಿನ್ನ ಶಬ್ದ ಬೇಕೆಂಬುದಾಗಿ ಹೇಳೋದಾದ್ರೆ ನಾನು ಈ ರಾತ್ರಿ ದೇವರು ನಿನ್ನೊಂದಿಗೆ ಮಾತನಾಡ್ತಾನೆ. ನೀನು ಬಯಸುವುದಾದ್ರೆ ಅದರ ಮಾತನಾಡ್ತಾನೆ. ಅಲ್ಲಿ ದೇವರ ವಾಕ್ಯ ಇರ್ತದೆ, ಅವಶ್ಯ ಆಗಲಿಲ್ಲಂತೆ. ಇಲ್ಲಿ ಪೇತ್ರ ಯೋಹಾನ ಹತ್ರ ಸೀಮೋನ ಏನ್ ಮಾಡ್ತಾರೆ? ಬೆಳ್ಳಿ ಬಂಗಾರ ತರುವಾಗ ಅವ್ನು ಹೇಳಿದ್ದೇನು ಗೊತ್ತಿಲ್ಲ? ಸುಂದರವಾದ ವಾಕ್ಯ ಓದಿದ್ರಿ. ನಿನ್ನ ಬೆಳ್ಳಿ ನಿನ್ನ ಕೂಡ ಹಾಳಾಗಿ ಹೋಗಲಿ. ಓ, ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದು
ನಿನ್ನ ಹೃದಯವು ದೇವರ ಮುಂದೆ ಸರಿ ಇಲ್ಲ. ದೇವರ ಮಕ್ಕಳೇ, ನಮ್ಮ ಹೃದಯ ಪರಿಶೋಧಿಸುವ ದೇವರಿದ್ದಾನೆ. ದೇವರಿಗೆ ನಾವೆಲ್ಲ ಸೇವೆ ಮಾಡಬೇಕಂತ ಆಸೆ. ಯಥಾರ್ಥರ ಹೃದಯವನ್ನು ನೋಡ್ತಾರೆ. ಯಥಾರ್ಥರ ಹೃದಯವನ್ನು ದೇವರು ನೋಡ್ತಾರೆ. ಇವತ್ತು ನೀವು ಯಥಾರ್ಥರಾಗಿರುವುದಾದ್ರೆ ದೇವರನ್ನು ಸನ್ಮಾನಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಒಡೆದ ಹೃದಯವನ್ನು ದೇವರು ಸಾಧಿಸುತ್ತಾನೆ. ಪಶ್ಚಾತ್ತಾಪದಿಂದ ಜಜ್ಜಿದ ಹೃದಯವನ್ನು ದೇವರು ತಿರಸ್ಕರಿಸುವುದೇ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡುವವನಾಗಿದ್ದೇನೆ. ನೋಡಿ ಪ್ರಿಯರೇ, ಈ ಒಂದು ಪವಿತ್ರಾತ್ಮ ಶಕ್ತಿ ಅವರ ಮೂಲಕ ಬಲವಾಗಿ ಚಲಿಸ್ತಾ ಇತ್ತು. ಕಾರಣ ಏನು ಗೊತ್ತುಂಟ? ಯೇಸು ಸ್ವಾಮಿ ಹೇಳ್ತಾರೆ ನೋಡಿ, ಮತ್ತಾಯ ಬರೆದ ಸುವಾರ್ತೆ 18ನೇ ವಾಕ್ಯ, ಮತ್ತಾಯ 18:18. ಯೇಸು ಸ್ವಾಮಿ ಹೇಳಿದ ವಾಗ್ದಾನದ ಪ್ರಕಾರ ಅಲ್ಲಿ ಅಪೊಸ್ತಲರ ಮಧ್ಯೆ ಆ ಕಾರ್ಯ ದೇವರು ಮಾಡ್ತಾ ಇದ್ದಾರೆ ಬಲವಾಗಿ. ಭೂಲೋಕದಲ್ಲಿ ನೀವು ಏನನ್ನು ಕಟ್ಟುತ್ತೀರೋ ಇರುತ್ತೆ, ಅದು ಪರಲೋಕದಲ್ಲಿ ಕಟ್ಟದಂತೆ. ಇವತ್ತು ನಾನು ಹೇಳ್ತೇನೆ, ಭೂಮಿಯಲ್ಲಿ ನೀವು ದೇವರಿಗೋಸ್ಕರ ಏನಾದರೂ ಕಾರ್ಯ ಮಾಡೋದಾದರೆ ಅಲ್ಲಿ ಅದು ಪರಲೋಕದಲ್ಲಿ ಸಹ ಅದಕ್ಕೆ ಪ್ರತಿಫಲ ದೇವರು ಕೊಡುತ್ತಾರೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತೇನೆ, ಇವತ್ತು ನೀನು ಅನೇಕ ಆತ್ಮಗಳನ್ನು ಇವತ್ತು ಗೆಲ್ಲಿಗೆ ನೀನು ಬಯಸುವುದಾದ್ರೆ ಅದಕ್ಕೊಂದು ರಿವಾರ್ಡ್ ದೇವರು ಕೊಡುತ್ತಾರೆ. ಹಲ್ಲೆಲೂಯಾ. ಅಂಧಕಾರ ಶಕ್ತಿಯಿಂದ ಬಂಧಿಸಿ ಅವರನ್ನು ಬಂಧಿಸಿ ನೀನು ಅವರನ್ನು ಬಿಡುಗಡೆ ಮಾಡುವುದಾದ್ರೆ ಪರಲೋಕದಲ್ಲಿ ಸಹ ಅದು ಬಿಡುಗಡೆ ಆಗ್ತದೆ. ಆಮೇಲೆ ಮತ್ತೆ ವಾಕ್ಯ ಓದಿಸಿ. ಭೂಲೋಕದಲ್ಲಿ ಏನು ಬಿಚ್ಚುತ್ತೀರಿ ಅದು ಎಲ್ಲಿ ಬಿಚ್ಚಿರ್ತದಂತೆ? ಪರಲೋಕದಲ್ಲಿ ಬಿಚ್ಚಿರ್ತದಂತೆ. ನೋಡಿ, ಭೂಮಿ ಮತ್ತು ಪರಲೋಕಕ್ಕಿರುವ ಕನೆಕ್ಷನ್. ದೇವರ ರಾಜ್ಯದ ವಿಷಯದಲ್ಲಿ ಏನಾದರೂ ಮಾಡಿದ್ರೆ ಅದು ಭೂಮಿಯ ಮೇಲೆ ಮಾತ್ರವಲ್ಲ, ಅದು ಪರಲೋಕದಲ್ಲಿ ಸಹ ಅದು ಆಕ್ಷನ್ ಆಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನು ಆಕ್ಷನ್ ಮಾಡಿದ್ರೆ ಅಲ್ಲಿ ರಿಯಾಕ್ಷನ್ ಆಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನು ಆಕ್ಷನ್ ಮಾಡಿದ್ರೆ ಅಲ್ಲಿ ಏನಾಗುದಿಲ್ಲ, ರಿಯಾಕ್ಷನ್ ಆಗುವುದಿಲ್ಲ. ದೇವರ ನಾಮದ ಮೂಲಕ ಕೆಲವೊಂದು ವ್ಯಕ್ತಿಗಳ ವಿರುದ್ಧ ಹೋರಾಡುವ ಆ ದುಷ್ಟ ಶಕ್ತಿಯನ್ನು ಬಂಧಿಸಿದ್ರೆ ಪರಲೋಕದಲ್ಲಿ ಸಹ ಅದು ಬಂಧನಕ್ಕೆ ಒಳಗಾಗ್ತದೆ. ಅಲ್ಲಿ ನೀನು ಭೂಲೋಕದಲ್ಲಿ ಏನು ಕಟ್ಟಿ ಅದಕ್ಕೆ ದೇವರು ರಿವಾರ್ಡ್ ಅಲ್ಲಿ ಕೊಡ್ತಾರೆ. ಅಲ್ಲಿ ನೀವೊಂದು ಸುಂದರವಾದ ಮನೆ ಮಾಡ್ತಾರೆ. ಅಲ್ಲಿ ಹೌದು, ಪ್ರೈಸ್ ದಿ ಲಾರ್ಡ್. ನೀವು ಭೂಲೋಕದಲ್ಲಿ ಏನು ಕರ್ತನಿಗೋಸ್ಕರ ಮಾಡ್ತೀರಿ ಅದನ್ನೆಲ್ಲ ಕರ್ತ ಲೆಕ್ಕಕ್ಕೆ ತಂದು ನಿನಗೆ ಅದಕ್ಕೆ ತಕ್ಕ ಹಾಗೆ ರೇಂಜ್ ಅನ್ನು ಇಡ್ತಾನೆ, ಅದಕ್ಕೆ ತಕ್ಕ ಹಾಗೆ ರ್ಯಾಂಕ್ ಅನ್ನು ಇಡ್ತಾನೆ. ಹೌದು, ಪ್ರೈಸ್ ದಿ ಲಾರ್ಡ್. ಒಂದ್ಸತಿ ಯಾಕೋಬ ಯೋಬನ ತಾಯಿ ಯೇಸು ಸ್ವಾಮಿಯ ಬಳಿಗೆ ಬಂದು ಹೇಳ್ತಾರೆ, ನನ್ನ ಮಕ್ಕಳಿಂದ ಬಲ ಮತ್ತು ಕೆಟ್ಟ ಮಧ್ಯೆ ಇರಬೇಕಾಗಿ ಅವಳು ಹೇಳ್ತಾರೆ. ಆಗ ದುಡ್ಡು ಶಿಷ್ಯರಿಗೆ ಬೇಕು ಸಿಟ್ಟು ಬಂತಂತೆ, ಇದು ಇವರಿಬ್ಬರು ಮಾತ್ರವ, ಬೇರೆ ಆಗಿಲ್ಲ. ಆಗ ಯೇಸು ಸ್ವಾಮಿ ಏನ್ ಹೇಳಿದ್ರು ಗೊತ್ತಿಲ್ಲ, ನನ್ನ ಎಡಗಡೆ ಬಲಗಡೆ ಯಾರಿರ್ಬೇಕಂತ ನಾನನ್ನು ಸಿದ್ಧಪಡಿಸುದು ನನ್ನ ತಂದೆ. ಇವತ್ತು ನಾನು ಹೇಳ್ತೇನೆ, ನನ್ನ ತಂದೆ ನೀವು ಮಾಡಿದ ಎಲ್ಲದಕ್ಕೆ ರಿವಾರ್ಡ್ ಕೊಡ್ತಾರೆ. ಅದಕ್ಕೆ ರ್ಯಾಂಕ್ ಸಹ ಅವರು ಹಾಕುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ರ್ಯಾಂಕ್ ಯಾರಾಗುದು? ಮನುಷ್ಯನಿಂದ ರ್ಯಾಂಕ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಅಲ್ಲಿ ಮನುಷ್ಯನ ಹೃದಯವನ್ನು ಬದಲಾಯಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ಅಲ್ಲಿ ಹಾಗಾದ್ರೆ ಇವತ್ತು ಯಾರಲ್ಲಿ ಇರಬೇಕು? ನಾವು ದೇವರಲ್ಲಿ ಇರಬೇಕು. ಅಲ್ಲಿ ನಾನು ಹೇಳ್ತೇನೆ, ಇವತ್ತು ನೀವು ಇರುವುದಾದ್ರೆ ದೇವರು ನಿಮಗೆ ರ್ಯಾಂಕ್ ಬರುವಾಗೆ ಮಾಡ್ತಾರೆ. ಅಲ್ಲಿ ಆತ್ಮಿಕ ವಿಷಯದಲ್ಲಿ, ಆರ್ಥಿಕ ವಿಷಯದಲ್ಲಿ, ಮಾನಸಿಕ ವಿಷಯದಲ್ಲಿ, ಭೌತಿಕ ಎಲ್ಲ ವಿಷಯದಲ್ಲಿ ದೇವರು ನಿಮಗೆ ಹೆಚ್ಚಳಿಸುತ್ತಾನೆ. ಆಮೇಲೆ ಅಲ್ಲಿ ವಾಕ್ಯ ಹೀಗೆ ಆಗ ಏನ್ ಮಾಡ್ತಾನೆ ಅವನಿಗೆ ಭಯ ಆಗ್ತದೆ. ಯಾರಿಗೆ? ಸೀಮೋನಿಗೆ ಭಯ ಆಗಿ ಏನ್ ಹೇಳ್ತಾನೆ, ನನಗೋಸ್ಕರ ನೀನು ಪ್ರಾರ್ಥನೆ ಮಾಡು, ಈ ಯಾವ ಉಪದ್ರವ ನನಗೆ ಬರಬಾರದು. ಯಾರು ಹೇಳುದು? ಮಂತ್ರವಾದ. ನಿಜವಾಗಿ ಅವನೇನಾಗಬೇಕಿತ್ತು? ರಿಪೆಂಟ್ ಆಗಬೇಕಿತ್ತು. ಆದ್ರೆ ಅವನು ರಿಪೆಂಟ್ ಆಗಲಿಲ್ಲ. ಅವನು ಯಾರ ಹತ್ರ ಹೇಳ್ತಾ ಇದ್ದಾನೆ? ಪೇತ್ರನ ಹತ್ರ ಹೇಳ್ತಾನೆ, ನನಗೋಸ್ಕರ ನೀನು ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡಬೇಕು. ಅವರಿಗೆ ಭಯ ಆಯಿತು. ಯಾಕಂದ್ರೆ ಪೇತ್ರ ಯೋಬನ ಮೂಲಕ ಅಲ್ಲಿ ಪವಿತ್ರಾತ್ಮನ ಶಕ್ತಿ ಬಲವಾಗಿ ಚಲಿಸ್ತಾ ಇದೆ. ಇವತ್ತು ನಿನ್ನ ಒಳಗೆ ಸದೇ ಪವಿತ್ರ ಆತ್ಮನ ಶಕ್ತಿ ಇಟ್ಟಿದ್ದಾನೆ. ನಾನು ಹೇಳ್ತೇನೆ, ಆ ಪವಿತ್ರಾತ್ಮನ ಶಕ್ತಿ ಅದು ನಿನ್ನ ಒಳಗೆ ಇರೋದ್ರಿಂದ ನೀನು ಎನಿಸು, ನಿನ್ನ ಮೂಲಕ ಅನೇಕರಿಗೆ ಸುವಾರ್ತೆ ಸಾರಲಿಕ್ಕೆ ಕೊಟ್ಟು, ನಿನ್ನ ಮೂಲಕ ಅನೇಕರಿಗೆ ಸಾಕ್ಷಿಯಲ್ಲಿ ಕೊಟ್ಟು. ಯಾಕಂದ್ರೆ ನೀನಲ್ಲ, ದೇವರ ನಾಮ ನಿನ್ನಲ್ಲಿ ಮಹಿಮೆ ಆಗಿ ಕೊಟ್ಟು. ಆಮೇಲೆ ಎಷ್ಟು ಜನಕ್ಕೆ ಆಸೆ ನಾನು ಸಾಕ್ಷಿ ಆಗ್ಬೇಕು, ಎಷ್ಟು ಜನ ಹೇಳ್ತಾರೆ ಸಾಕ್ಷಿ ಆಗ್ಬೇಕು. ಆಮೇಲೆ ದೇವರ ಹಸ್ಸಾಗಿ ನೀನು ಭೂಲೋಕದ ಕಟ್ಟಗಡೆ ಸಾಕ್ಷಿ ಆಗ್ಬೇಕು. ಅಲ್ಲಿ ಹೀಗೆ ಅಲ್ಲಿ ವಾಕ್ಯ ಇರುವಾಗ ನಾವು ನೋಡ್ತೇವೆ ಅಂತ ಹೇಳಿದ್ರೆ ಏನಾಯ್ತು ಅಂತ ಹೇಳಿದ್ರೆ ಆಗ 20 ಹೀಗಿರಲಾಗಿ ಕರ್ತನ ವಾಕ್ಯವು ಪ್ರಮಾಣ ಪೂರ್ವಕವಾಗಿ ಹೇಳಿದ ಮೇಲೆ ಯೆರೂಸಲೇಮಿಗೆ ಹಿಂತಿರುಗಿ ಹೊರಟು ಸಮಾರ್ಯದವರು ಅನೇಕ ಊರುಗಳಲ್ಲಿ ಸುವಾರ್ತೆಯನ್ನು ಸಾರಿದರು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾರೆ. ಆಮೇಲೆ ಅಲ್ಲಿ ಯಾರ ಮೂಲಕ?
ಫಿಲಿಪ್ಪನ ಮೂಲಕ ಎಲ್ಲಿ ಹೋದದ್ದು ಸುವಾರ್ತೆ? ಸಮಾರ್ಯ ಪಟ್ಟಣಕ್ಕೆ ಹೋಯಿತು. ಅಲ್ಲಿಂದ ನಂತರ ನೋಡಿ 26ನೇ ವಾಕ್ಯದಿಂದ ಯಾರಾದರೂ ಹೋಗ್ಬೋದು. ಹಾ ಹಾ ನೀನು ಎದ್ದು ಹಾ ದಕ್ಷಿಣ ಕಡೆಗೆ ಹಾ ಯೆರೂಸಲೇಮಿನಿಂದ ಹಾ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಹಾ ಅದು ಅಡವಿ ಎಂದು ಹೇಳಿದರು. ಈಗ ಎಲ್ಲಿ ಹೋಗ್ತಾ ಉಂಟು ಸುವಾರ್ತೆ? ಗಾಜಕ್ಕೆ ಹೋಗ್ತಾ ಉಂಟು. ಎಲ್ಲಿ ಹೋಗ್ತಾ ಉಂಟು? ಗಾಜಕ್ಕೆ ಹೋಗ್ತಾ ಉಂಟು. ಅಲ್ಲಿ ಅದು ಯಾವುದಂತೆ? ಅಡವಿ. ಅಡವಿ ಅಂದ್ರೆ ಏನು? ಮರುಭೂಮಿ. ಆಮೇಲೆ ಅಲ್ಲಿ ಅಡವಿ, ಅಲ್ಲಿ ಯಾವ ಆಶೀರ್ವಾದ ಇಲ್ಲ ಅಂತ ನಿರ್ಜನವಾದ ಸ್ಥಳ. ಹಾಗಾದ್ರೆ ನಾನು ಹೇಳ್ತೇನೆ, ಒಬ್ಬ ವ್ಯಕ್ತಿ ನಿರ್ಜನ ಸ್ಥಳದಲ್ಲಿದ್ರೆ ದೇವರು ಅವನ ಬಗ್ಗೆ ಆಲೋಚನೆ ಮಾಡಿದ್ರೆ ಅವನನ್ನು ದೇವರು ರಕ್ಷಣೆಗೆ ತಾಳ್ತಾನೆ. ಕ್ರಿಶ್ಚಿಯನ್ಗೆ ನಂಬಿಕೆ ಉಂಟು. ದೇವರಿಗೆ ಸಮಯ ಇಲ್ಲ. ದೇವರು ಯಾವಾಗ ಯಾವ ಪ್ಲೇಸ್ ಅಲ್ಲಿ ಏನ್ ಬೇಕಿದ್ರೆ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಅಲ್ಲಿ ದೇವರು ಹೆಚ್ಚಾಗಿ ಕಾರ್ಯ ಮಾಡೋದು ಯಾವಾಗ ಗೊತ್ತುಂಟ? ಅಡವಿಯಲ್ಲಿ, ಅರಣ್ಯದಲ್ಲಿ. ಹೌದು, ಇಸ್ರೇಲ್ 40 ವರ್ಷ ಎಲ್ಲಿದ್ರು? ಅರಣ್ಯದಲ್ಲಿ ಇದ್ರು. ಅರಣ್ಯದಲ್ಲಿ ಏನಾದ್ರೂ ಆಶೀರ್ವಾದ ಉಂಟ? ಅವರಿಗೆ ಊಟಕ್ಕೆ ಏನಾದ್ರೂ ಇತ್ತ? ಏನ್ ಮಾಡಿದ್ರು? ಯಾರೆಲ್ಲ ಕೊಟ್ಟದ್ರಲ್ಲಿ? ಅಡವಿಯಲ್ಲಿ ಯಾರು ಕೊಟ್ಟದ್ದು? ಎಲ್ಲ ದೇವರೇ ಕೊಟ್ಟದ್ದು. ಮನ್ನವನ್ನು ದೇವರು ಕೊಟ್ಟ, ನೀರನ್ನು ದೇವರು ಕೊಟ್ಟದ್ದು, ಎಲ್ಲ ದೇವರು ಕೊಟ್ಟ. ಹಾಗಾದ್ರೆ ಇವತ್ತು ನಿನ್ನ ಅಡವಿ ಅವಸ್ಥೆಯನ್ನು ಬದಲಾಯಿಸಲಿಕ್ಕೆ ಆತನು ಶಕ್ತನೋ ನಾವು? ಆಮೇಲೆ ಯಾವ ಅಡವಿ ದೇವರಿಗೆ ಲೆಕ್ಕ ಅಲ್ಲ. ನನಗೆ ಮಾತ್ರ ನಿನಗೆ ಅದು ಅಡವಿ, ಆದ್ರೆ ದೇವರಾತ್ಮನಿಗೆ ಯಾವ ಅಡವಿ ಸೇ ಇಲ್ಲ. ಅಲ್ಲಿ ಇಲ್ಲಿ ಏನಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತಾರೆ? ದೇವರಾತ್ಮನು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ? ಫಿಲಿಪ್ಪನನ್ನು ಗಾಜಕ್ಕೆ ಕರ್ಕೊಂಡು ಹೋಗ್ತಾರೆ. ಈಗ ನೋಡಿ, ಯೆರೂಸಲೇಮಿನಲ್ಲಿದ್ದ ಸುವಾರ್ತೆ ಏನಾಯ್ತು? ಸಮಾರ್ಯಕ್ಕೆ ಬಂತು. ಸಮಾರ್ಯದಿಂದ ಎಲ್ಲಿಗೆ ಬಂತು? ಗಾಜಕ್ಕೆ ಬಂತು. ಮತ್ತೆ ಹೋಗಿ ಅವನು ಎದ್ದು, ಹಾಗಾದ್ರೆ ಇಲ್ಲಿಗೆ ಗಾಜಕ್ಕೆ ಕರ್ಕೊಂಡು ಹೋಗೋದು ಯಾರು? ದೇವರಾತ್ಮ. ಹೇಳ್ರಿ, ದೇವರಾತ್ಮ. ಹಾಗಾದ್ರೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗುದು ಯಾರು? ದೇವರಾತ್ಮನು. ನಿಮ್ಮನ್ನೆಲ್ಲ ಒಂದು ಮನೆಗೆ ಸುವಾರ್ತೆ ಸಾಲಿಗೆ ಕರ್ಕೊಂಡು ಹೋಗುದು ಯಾರು? ದೇವರಾತ್ಮ. ದೇವರಾತ್ಮನ ಕರ್ಕೊಂಡು ಹೋಗ್ತಾರೆ. ದೇವರಾತ್ಮನು ಸುವಾರ್ತೆ ಹೇಳೋದಿಲ್ಲ. ಸುವಾರ್ತೆ ಹೇಳುವ ಕೆಲಸ ನಿಮಗೆ ಮತ್ತು ನನಗೆ ದೇವರು ಕೊಟ್ಟಿದ್ದಾರೆ. ಹೌದಾ? ನಂಬ್ತೀರಾ? ಅಲ್ಲೆಲ್ಲೂಯ್ಯ. ದೇವರಾತ್ಮನಿಗೆ ಕೊಡಬಹುದಿತ್ತು, ಆದ್ರೆ ದೇವರಾತ್ಮನು ಯಾರಿಗೆ ಕೊಟ್ಟದ್ದು? ಸುವಾರ್ತೆ ಸಾಲಿಗೆ ಯಾರಿಗೆ ಅಧಿಕಾರ ಕೊಟ್ಟದ್ದು? ನನಗೆ ಮತ್ತು ನಿನಗೆ. ಅಲ್ಲೆಲ್ಲೂಯ್ಯ. ಮತ್ತೆ ಓದಿ ನೋಡಿ. ಇಲ್ಲಿ ನೋಡಿ, ಐಥಿಯೋಪಿಯ ದೇಶದ ಒಬ್ಬ ಮನುಷ್ಯನನ್ನು ಕಂಡರಿಯುವುದಾಗಿ. ಇಲ್ಲಿ ಒಂದು ದೇಶದ ಬಗ್ಗೆ ಅಂತ ಉಂಟು. ಯಾವ ದೇಶ ಅದು? ಐಥಿಯೋಪಿಯ ದೇಶ ಎಂಬುದಾಗಿ. ಈ ಐಥಿಯೋಪಿಯ ದೇಶ ಎಲ್ಲಿ ಉಂಟು ಅಂತ ಹೇಳಿದ್ರೆ ಐಗುಪ್ತ ಮತ್ತು ಸೂಡಾನಿನ ದಕ್ಷಿಣ ಭಾಗದಲ್ಲಿ ಇರ್ತದೆ. ಆಮೇಲೆ ಅಲ್ಲಿ ಐಗುಪ್ತ ಮತ್ತು ಸೂಡಾನಿನ ದಕ್ಷಿಣ ಭಾಗದಲ್ಲಿರುವ ಸ್ಥಳವೇ ಯಾವುದಾಗಿದೆ? ಐಥಿಯೋಪಿಯವಾಗಿದೆ. ಅವನು ಕಂಚುಕಿಯು ಐಥಿಯೋಪಿಯದವರ ರಾಣಿಯಾಗಿದ್ದ ಕಂದಾಕೆಯ ಕೈ ಕೆಳಗೆ ದೊಡ್ಡ ಅಧಿಕಾರಿಯು, ಆಕೆಯ ಎಲ್ಲಾ ಖಜಾನೆಯ ಮೇಲ್ವಿಚಾರಕನು ಆಗಿದ್ದನು. ಇವನು ಯಾರಂತ ಹೇಳಿದ್ರೆ ಐಥಿಯೋಪಿಯದವರ ರಾಣಿಯಾಗಿದ್ದ ಕಂದಾಕೆಯ ಕೈ ಕೆಳಗೆ ದೊಡ್ಡ ಅಧಿಕಾರಿಯು, ಆಕೆ ಎಲ್ಲ ಖಜಾನೆಗೆ ಏನಾಗಿದ್ದಾರೆ? ಮೇಲ್ವಿಚಾರಕನಾಗಿದ್ದಾನೆ. ಅಂದ್ರೆ ಇವನು ಯಾರು? ಒಂದು ಫೈನಾನ್ಷಿಯಲ್ ಮಿನಿಸ್ಟರ್. ಹೌದಲ್ಲ? ಹಣಕಾಸಿನ ಒಬ್ಬ ವ್ಯಕ್ತಿ ಆಗಿದ್ದಾನೆ. ಹಣಕಾಸು ಸಚಿವನಾಗಿದ್ದ. ಅಂದ್ರೆ ದೊಡ್ಡ ವ್ಯಕ್ತಿಗಳಿಗೆ ಸಹ ಸುವಾರ್ತೆ ಕೊಡುವಂತೆ ದೇವರು ನಿನ್ನನ್ನು ಉಪಯೋಗಿಸ್ತಾನೆ. ಎಷ್ಟು ಜನರಿಗೆ ಆಸೆ ಉಂಟು ನಾನು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಸುವಾರ್ತೆ ಕೊಡು? ದೇವರು ನಿನಗೆ ಅವಕಾಶ ಕೊಡುವಾಗ ನೀನು ಕೊಡು, ನಿನ್ನ ಬೀಜವನ್ನು ಹಾಕು. ಅದಕ್ಕೆ ಅದು ಪ್ರತಿಫಲ ದೇವರು ಬಹಳ ದಿನದ ನಂತರ ಕೊಡ್ತಾರೆ. ಹಲ್ಲೆಲೂಯಾ. ಅದನ್ನು ಯಾವಾಗ ಸಹ ಮಿಸ್ ಮಾಡಬಾರ್ದು. ಉಳಿದದ್ದು ದೇವರು ಬಿಟ್ಟದ್ದು. ನೀನು ಹೇಳದಿದ್ರೆ ಅವನನ್ನು ಕೇಳುವುದು ಹೇಗೆ? ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಇಲ್ಲಿ ದೇವರಾತ್ಮನೇ ಅವನನ್ನು ಅಡವಿಗೆ ಕರ್ಕೊಂಡದ್ದು. ದೇವರಾತ್ಮನಿಗೆ ಹೇಳ್ತಾ ಇದ್ದಾನೆ, ಆ ಒಂದು ವ್ಯಕ್ತಿ ಇದ್ದಾನಲ್ಲ, ಕಂಚುಕಿದ್ದಾನಲ್ಲ, ಅವನ ಹತ್ರ ಹೋಗಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಮೇಲೆ ಮುಂದಿನ ವಾಕ್ಯದಲ್ಲಿ ಅದನ್ನು ಗಮನಿಸಲಿಕ್ಕೆ ಸಾಧ್ಯ. ಓದಿ ನೋಡಿ. ಅವನು ದೇವಾರಾಧನೆಗೋಸ್ಕರ ಯೆರೂಸಲೇಮಿಗೆ ಬಂದು ಹಿಂದಿರುಗಿ ಹೋಗುವಾಗ ತನ್ನ ರಥದಲ್ಲಿ ಕೂತುಕೊಂಡು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿದ್ದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ಕಂಚುಕಿದ್ದಾನಲ್ಲ, ಇವನು ಎಲ್ಲಿ ಬಂದದಂತೆ? ಯೆರೂಸಲೇಮಿಗೆ. ಯಾಕೆ ಹೋದದ್ದು? ದೇವರನ್ನು ಆರಾಧನೆ ಮಾಡಲಿಕ್ಕೆ. ಎಲ್ಲಿಂದ ಹೊರಟಿದ್ದಾನೆ? ಎಲ್ಲಿಂದ ಇವರು ಪ್ರಾಣ ಬೆಳೆಸಿದ್ರು? ರಾಜ್ಯದಿಂದ. ಎಷ್ಟು ದೂರ ಮೈಲು ಗೊತ್ತಿಲ್ಲ. ಅಲ್ಲಿ ಸುಮಾರು 45 ಮೈಲು ದೂರ ಪ್ರಯಾಣ ಮಾಡ್ತಾ ಇದ್ದಾರೆ. ಯಾರು? ಈ ಒಂದು ಕಂಚುಕಿ, ದೊಡ್ಡ ಅಧಿಕಾರಿ. ಹೌದಲ್ಲ? ದೇವರ ಮಾತು ಕೇಳ್ತದೆ, ಶ್ರೀಮಂತರು ಪರಲೋಕಕ್ಕೆ ಹೋಗುವುದಕ್ಕಿಂತ ಒಂಟಿ ಸೂಜಿಯ ಕಣ್ಣಿನೊಳಗೆ ಹೋಗೋದು ಸುಲಭ.
ಆದ್ರೆ ಇವಾಗ ಐಶ್ವರ್ಯವಂತ ವ್ಯಕ್ತಿ ದೇವರನ್ನು ಆರಾಧನೆ ಮಾಡಲಿಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಯೆರೂಸಲೇಮಿಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಯೆರೂಸಲೇಮಿಗೆ ಹೋಗಿ ಆರಾಧನೆ ಮುಗಿಸಿದ ನಂತರ ಏನ್ ಮಾಡ್ತಾರೆ ಅವರು? ಏನ್ ಮಾಡ್ತಿದ್ದಂತೆ? ಯೆಶಾಯನ ಪ್ರವಾದನ ಗ್ರಂಥವನ್ನು ಓದ್ತಿದ್ದ, ಅಂದ್ರೆ ಬೈಬಲ್ ಓದ್ತಿದ್ದ. ನಾವು ಚರ್ಚೆ ಒಳಗೆ ಹೋದ ಮೇಲೆ ನಾವು ಬೈಬಲ್ ತೆಗೆದು ನೋಡ್ತೇವಾ? ಇವತ್ತು ಕೊಟ್ಟ ವಚನವನ್ನು ನೀವು ಧ್ಯಾನ ಮಾಡ್ತೀರಾ? ಮಾಡೋರಿಗೋಸ್ಕರ ಮಾಡದಿದ್ರೆ ಇವತ್ತಿನಿಂದ ಸ್ಟಾರ್ಟ್ ಮಾಡಿ. ಅಲ್ಲೆಲ್ಲೂಯ್ಯ. ಇವನಿಗೆ ಸಹ ಹಾಗೆ ಅಲ್ಲೆಲ್ಲೂಯ್ಯ. ಆ ಒಂದು ಪ್ರಸಂಗ ಕೇಳಿ ಬಂದ, ಯೆಶಾಯ ಪ್ರವಾದನೆಯಲ್ಲಿ ಮಾಡಿದ ಪ್ರಸಂಗ ಕೇಳಿ ಬಂದ ಮೇಲೆ ಇವನು ರಥದಲ್ಲಿ ಹೋಗ್ತಾ ಇದ್ದಾನೆ. ರಥದಲ್ಲಿ ಹೋಗುವಾಗ ಯೆಶಾಯ ಪ್ರವಾದನ ಪುಸ್ತಕವನ್ನು ತೆಗೆದು ಏನ್ ಮಾಡ್ತಾರೆ? ಓದ್ತಾ ಇದ್ದಾನೆ. ಹಾಗೇನೆ ಓದಿ ನೋಡಿ. ದೇವರಾತ್ಮನ ಏನ್ ಹೇಳ್ತಾನೆ? ಫಿಲಿಪ್ಪನನ್ನು ಅವನ ರಥದ ಹತ್ರ ಏನಾಗಬೇಕು? ನೀನು ನಡಿಬೇಕಂತೆ. ದೊಡ್ಡ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ, ಅಧಿಕಾರವುಳ್ಳ ವ್ಯಕ್ತಿ, ಇಂಥ ವ್ಯಕ್ತಿ ಹತ್ರ ನಡೀಲಿಕ್ಕೆ ಯಾರು ಹೇಳ್ತಿದ್ದಾರೆ? ದೇವರ ಆತ್ಮನೆ ಹೇಳ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ನೀನು ದೇವರ ಆತ್ಮನೆ ಹೇಳಿದಾಗ ಕೇಳ್ಬೇಕು. ಎಷ್ಟು ಜನ ನಾನು ದೇವರ ಆತ್ಮನೆ ಹೇಳಿದಾಗ ಕೇಳ್ತೇನೆ? ಅಲ್ಲೆಲ್ಲೂಯ್ಯ. ದೇವರ ಆತ್ಮನು ನಿನ್ನನ್ನು ಕರೆಕ್ಟ್ ಆದ ವೇಯಲ್ಲಿ ನಡೆಸುವವನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ದೇವರ ಆತ್ಮನು ಹೇಳಿದ ಕೂಡಲೇ ಫಿಲಿಪ್ಪನು ಏನಾಗ್ತಾನೆ? ವಿಧೇಯನಾಗ್ತಾನೆ. ಅವನಿಗೆ ಸಮಾರ್ಯದಲ್ಲಿ ನಿಲ್ಲುವುದಿತ್ತು, ಆದ್ರೆ ಸಮಾರ್ಯದಲ್ಲಿ ಅವನು ನಿಲ್ಲುವುದಲ್ಲ ಅವನಿಗೆ ಕೆಲಸ. ಅವನಿಗೆ ಉದ್ದೇಶ ಹೋಗ್ಬೇಕು. ದೇವರು ಎಲ್ಲೆಲ್ಲ ಹೋಗಂತ ಹೇಳಿದ್ರೆ ಹೋಗ್ತಾ ಇದ್ದಾನೆ. ಇಲ್ಲಿ ಆ ರಥದ ಹತ್ರ ಹೋಗುವಾಗ ಏನಾಯ್ತು? ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ನನ್ನದು ಏನಿರುತ್ತಿದ್ದ, ಈ ಒಂದು ಕಂಚುಗಿ ಯೆಶಾಯ ಪ್ರವಾದಿಯ ಪುಸ್ತಕ ಓದ್ತಿದ್ದ. ಹೇಗೆ ಓದ್ತಿದ್ದ? ಮನಸ್ಸಿನಲ್ಲಿ ಓದ್ತಿದ್ದನ? ಬಾಯಿ ತೆರೆದು ಓದ್ತಿದ್ದನ? ಅವನು ಬಾಯಿ ತೆರೆದು ಓದ್ತಿದ್ದಾನೆ. ಆಮೇಲೆ ಅಲ್ಲಿ ಯಹೂದ್ಯರದೊಂದು ಪದ್ಧತಿ ಆಚೆ ಅಲ್ಲ, ಅವ್ರು ಗಟ್ಟಿಯಾಗಿ ಓದಿದ್ದಾರೆ. ನಾವು ಇನ್ನೊಬ್ಬರಿಗೆ ಡಿಸ್ಟರ್ಬ್ ನಮ್ಮ ಥಿಂಕಿಂಗ್ ಇನ್ನೊಬ್ಬರಿಗೆ ಏನಾಗ್ಬಾರ್ದು. ನಾನು ಹೇಳಿದೆ ಗಟ್ಟಿಯಾಗಿ ಓದು. ಒಂದಲ್ಲ ಒಂದು ದಿನ ಆ ಕಿವಿ ಓಪನ್ ಆಗ್ತದೆ, ಹೃದಯ ಓಪನ್ ಆಗ್ತದೆ. ಈ ವಾಕ್ಯಕ್ಕೆ ಶಕ್ತಿ ಉಂಟು. ಆಮೇಲೆ ಅಲ್ಲೆಲ್ಲೂಯ್ಯ. ನಾನು ಹೇಳಿದ್ದೇನೆ, ಇದಕ್ಕೆ ರಿವಾರ್ಡ್ ದೇವರೇ ಕೊಡ್ತಾನೆ. ಆಮೇಲೆ ನಮಗೆ ಭಯ. ಓದಿದ್ರೆ ಅವ್ರು ಏನ್ ಹೇಳ್ತಾರ? ಇವ್ರು ಗಟ್ಟಿಯಾಗಿ ಓದ್ತಿದ್ದಾರಂತೆ. ಇದನ್ನು ಯಾರು ಕೇಳ್ತಾ ಇದ್ದಾನೆ? ಫಿಲಿಪ್ಪನಿಗೆ ಕೇಳ್ತಾ ಇದ್ದಾನೆ. ಫಿಲಿಪ್ಪನಿಗೆಲ್ಲ ವಾಕ್ಯ ಎಲ್ಲ ಗೊತ್ತಿದೆ. ಯಾಕೆ? ಅವನ ಒಳಗಿರುವುದೇ ಪವಿತ್ರ ಆತ್ಮ, ಅವನು ನಡೆಸುವುದೇ ಪವಿತ್ರ ಆತ್ಮ. ಕೂಡಲೇ ಅವನಿಗೆ ಗೊತ್ತಾಗ್ತದೆ ಇದು ಯಾವ ಗ್ರಂಥ? ಯೆಶಾಯ ಪ್ರವಾದನ ಗ್ರಂಥ ಓದ್ತಿದ್ದಾನೆ ಅಂತ. ಹಾಗೇನು ಹೇಳ್ತಾರೆ ಮುಂದೆ? ಓದಿ ನೋಡಿ. ಎಲೆ ನೀನು. ಅವನು ಹೇಗೆ ಹೇಳ್ತಾನೆ? ಎಲೆ ನೀನು. ದೇವರ ಮಕ್ಕಳಿಗೆ ಎಂತ ಅಧಿಕಾರ ದೇವರು ಕೊಟ್ಟಿದ್ದಾನೆ. ಆ ವ್ಯಕ್ತಿಯ ಹೃದಯವನ್ನು ದೇವರು ನೋಡಿದ್ದಾನೆ. ನಾನು ಹೇಳ್ತೇನೆ, ಈ ವ್ಯಕ್ತಿ ಹತ್ರ ದೇವರಾತ್ಮನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಕಾರಣ ಏನು ಗೊತ್ತಿಲ್ಲ? ಇವನ ಹೃದಯವನ್ನು ದೇವರು ನೋಡಿದ್ದಾನೆ, ಇವನ ಆಸಕ್ತಿಯನ್ನು ನೋಡಿದ್ದಾನೆ. ಇವನಿಗೆ ಯೆರೂಸಲೇಮಿಗೆ ಬರಬೇಕಂತ ಅಗತ್ಯವೇ ಇರಲಿಲ್ಲ. ಅವ್ರ ಮನೆಯಲ್ಲಿ ಯಾರನ್ನಾದ್ರೂ ಕರೆಸ್ಬೋದಿತ್ತು. ಇವತ್ತು ಕೆಲವರೆಲ್ಲ ಶ್ರೀಮಂತರು ಸಭೆಗೆ ಬರೋದಿಲ್ಲ. ಎಲ್ಲಿಗೆ ಹೋಗ್ಬೇಕು? ಅವರ ಮನೆಗೆ ಹೋಗ್ಬೇಕು. ಈ ವ್ಯಕ್ತಿ ಅಂತವನಲ್ಲ. ಯೆರೂಸಲೇಮಿನಲ್ಲಿ ಪ್ರತಿ ವಾರ ದೇವರ ಆರಾಧನೆ ಮಿಸ್ ಮಾಡ್ತಾ ಇದ್ದ. ಮನೆಗೆ ಹೋಗುವಾಗ ದೇವರ ವಾಕ್ಯವನ್ನು ಓದ್ತಾ ಇದ್ದ. ಆದ್ರೆ ಇವನಿಗೆ ಅರ್ಥ ಆಗ್ತಿರ್ಲಿಲ್ಲ. ಇವನ ಹೃದಯವನ್ನು ಯಾರು ಕಂಡ? ದೇವರು ಕಂಡ ಒಂದು ಯೋಜನೆ ಮಾಡಿದ. ಏನು ಗೊತ್ತಿಲ್ಲ? ಇವನು ಹೀಗೆ ಬಿಡಬಾರದು, ಇವನು ಪವಿತ್ರ ಆತ್ಮದಿಂದ ತುಂಬಿಸಬೇಕು, ಇವನು ದೇವರ ಮಗನಾಗಿ ಇವನನ್ನು ಮಾಡಬೇಕೆಂಬುದಾಗಿ ದೇವರ ಪ್ಲಾನ್. ಇವತ್ತು ನೀವು ಸಹ ಇಲ್ಲಿಗೆ ಬಂದದ್ದು ದೇವರ ಪ್ಲಾನ್. ಇವತ್ತು ನೀವು ದೀಕ್ಷಾಸ್ಥಾನ ತೆಗೆದುಕೊಂಡದ್ದು ದೇವರ ಪ್ಲಾನ್. ಇದು ಯಾಕೆ ತಿಳಿದ್ರೆ ಆತನ ಪ್ಲಾನ್ ಅದು ದೊಡ್ಡ ಪ್ಲಾನ್ ಆಗಿದೆ. ಹಲ್ಲೆಲೂಯಾ. ಕೂಡಲೇ ಹೇಳ್ತಾ ಇದ್ದಾರೆ, ಎಲೆ ನೀನು ಓದುವುದು ನಿನಗೆ ಅರ್ಥ ಆಗ್ತದಾ? ಮತ್ತೆ ಅನ್ನಲು ಅವನು ಯಾರಾದರೂ ನನಗೆ ಅರ್ಥ ತಿಳಿಸಿದ ಹೊರತು ಅದು ನನಗೆ ಹೇಗೆ ತಿಳಿದಿದ್ದು ಎಂದು ಹೇಳಿದ್ದಾನೆ ಎಂಬುದಾಗಿ. ಹಾಗಾದ್ರೆ ಇವನು ಹೋಗುವ ಸಭೆಗೆ ಏನಿಲ್ಲ, ಪ್ರಕಟಣೆ ಇಲ್ಲ. ದೇವರ ಪ್ರಕಟಣೆ ಅವನು ಹೋಗುವ ಸಭೆಗೆ ಇಲ್ಲ. ನೀವು ನೋಡ್ರಿ ಯಾವ ಸಭೆ ಆಗಿರ್ಬೋದು ಅಂತ ಯೋಚಿಸಿ. ಅವನಿಗೆ ಪ್ರತಿ ವಾರ ಅಲ್ಲಿ ಹೋಗ್ತಿದ್ದಾನೆ.
ಅದು ಓದಿದ್ದಾನೆ, ಆದ್ರೆ ಅದು ಯಾರ ಬಗ್ಗೆ ಬರೆದಂತ ಅವನಿಗೆ ಅನೇಕ ಕ್ರೈಸ್ತರಿಗೆ ಸಹ ಹಾಗೆ ಬೈಬಲ್ ಓದ್ತಾರೆ, ಅದರ ಅರ್ಥ ಏನಂತ ಗೊತ್ತಿಲ್ಲ. ಇವತ್ತು ಯಾರಿಗೆ ಬಿಡುಗಡೆ ಗೊತ್ತಿಲ್ಲ? ಸತ್ಯ ತಿಳಿದುಕೊಂಡವರಿಗೆ ಮಾತ್ರ ಬಿಡುಗಡೆ. ಅದೇ ಇವರಿಗೆ ಸತ್ಯ ಗೊತ್ತಿಲ್ಲ. ಇವತ್ತು ಸತ್ಯ ತಿಳಿದುಕೊಳ್ಬೇಕಂತ ಯಾರ ಯೋಜನೆ ಆಗಿತ್ತು? ಪವಿತ್ರಾತ್ಮ ಯೋಜನೆ ಆಗಿತ್ತು. ಇವನ ಆಸಕ್ತಿಯನ್ನು ಕಂಡಿದ್ದಾನೆ. ನೋಡಿ, ಸತ್ಯವೇದದಲ್ಲಿ ನೀವು ನಂತರ ಅಧ್ಯಾಯ ಎಲ್ಲ ನೋಡುವಾಗ ಸೌಲನ ಬಗ್ಗೆ ನಾವು ನೋಡ್ತೇವೆ. ಈ ಸೌಲನಿಗೆ ಸಹ ದೇವರ ಪ್ರೀತಿ ಉಂಟು, ಆದ್ರೆ ಕ್ರಿಸ್ತನ ದ್ವೇಷ ಇತ್ತು. ಅವನು ರಕ್ಷಣೆ ಹೊಂದ, ದೀಕ್ಷಾಸ್ಥಾನ ತೆಗೆದುಕೊಂಡ. ಆಮೇಲೆ ಹಲ್ಲೆಲೂಯಾ. ನಂತರ ಅಧ್ಯಾಯ ಬರುವ ಕೊರ್ನೆಲನ ಬಗ್ಗೆ ನೋಡ್ತಿದ್ದೇವೆ. ಅವನು ಸಹ ಒಳ್ಳೆ ವ್ಯಕ್ತಿ, ಆದ್ರೆ ಅವನಿಗೆ ಸಹ ಸತ್ಯ ಗೊತ್ತಾದ ಮೇಲೆ ಅವನು ಸಹ ದೀಕ್ಷಾಸ್ಥಾನ ತೆಗೆದುಕೊಂಡ. ನೋಡಿ, ಈ ಒಂದು ಅಧ್ಯಾಯದಲ್ಲೆಲ್ಲ ನೀವು ಮೆಸೇಜ್ ನೋಡುವಾಗ ಎಲ್ಲ ಏನ್ ಮಾಡ್ತಾರೆ? ವಾಕ್ಯ ಕೇಳ್ತಾರೆ, ದೀಕ್ಷಾಸ್ಥಾನ ತೆಗೆದುಕೊಳ್ತಾರೆ. ಹಲ್ಲೆಲೂಯಾ. ಸಭೆ ಬಿಡಲಿಕ್ಕೆ ಪ್ರಾರಂಭವಾಗ್ತಾರೆ. ಇಲ್ಲಿ ನೋಡಿ, ಅವನು ಹೇಳ್ತಾ ಇದ್ದೇನೆ, ನೀ ಯಾರಾದ್ರೂ ನನಗೆ ಅರ್ಥವನ್ನು ತಿಳಿಸಿದ್ರೆ ನನಗೆ ಗೊತ್ತಾಗ್ತದೆ ಎಂಬುದಾಗಿ ಹೇಳುವಾಗ ಆಮೇಲೆ ನೋಡಿ, ನನಗೆ ಈ ಕಂಚುಕಿದ್ದು ಒಳ್ಳೆ ಹೃದಯ ಹೇಗೆ ಗೊತ್ತಾಯ್ತು ಗೊತ್ತಿಲ್ಲ. ಎಲೆ ಅಂತ ಹೇಳುವಾಗ ಏನ್ ಮಾಡಲಿಲ್ಲ, ಅವರು ಏನ್ ಮಾಡಲಿಲ್ಲ, ಸಿಟ್ಟು ಮಾಡಲಿಲ್ಲ. ಕೆಲವರಿಗೆ ಸಿಟ್ಟು ಬರುತ್ತೆ, ನೀನು ಏನೇ ಹೇಳಿದ್ರೆ ಸಿಟ್ಟು ಮಾಡ. ಅಷ್ಟು ದೊಡ್ಡ ಪೋಸ್ಟ್ ಅಲ್ಲಿ ಇದ್ದ ವ್ಯಕ್ತಿಗೆ ಈ ರೀತಿ ಹೇಳುವಾಗ ಅವನಿಗೆ ಸಿಟ್ಟು ಬರಲಿಲ್ಲ. ಅವನು ಏನ್ ಮಾಡ್ತಾನೆ? ಈ ತಗ್ಗುತ್ತಾನೆ. ನಾನು ಹೇಳ್ತೇನೆ, ಇವತ್ತು ನಿನಗೆ ಯಾರಾದ್ರೂ ಎದುರು ಮಾತಾಡಿದ್ರೆ ನೀನು ಆನ್ಸರ್ ಕೊಡ್ಬೇಡ, ನೀನು ಸುಮ್ಮನೆ ಕೂತ್ಕೊಳ್ಳು. ದೇವರು ನಿನ್ನನ್ನು ಎತ್ತಿಕೊಳ್ತಾರೆ. ನೀವು ಎದುರು ಮಾತನಾಡಬಾರ್ದು. ಅಲ್ಲಿ ಎದುರು ಮಾತನಾಡಲಿಕ್ಕೆ ದೇವರಿಗೆ ಬಿಡಿ. ಅಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಅಲ್ಲಿ ನೀನಂತೂ ಸುಮ್ಮನೆ ಯುದ್ಧವು ಕರ್ತನ, ಜಯವು ಎಷ್ಟು ಜನ ಇರ್ತೀವಿ. ನಾವು ಯುದ್ಧ ಮಾಡಬಾರ್ದು. ಕೆಲವರು ಯುದ್ಧ ಮಾಡುದು ಹೇಳಿಕೊಂಡು ಎಲೆ ಅಂತ ಹೇಳಿಕೊಂಡ್ರೆ ಯುದ್ಧ ಪ್ರಾರಂಭ ಆಗ್ತದೆ. ಇವ ಎಲೆ ಅಂತ ಹೇಳಿ ಯುದ್ಧ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇವನು ಏನು ಹೇಳಿದಂತ ಹೇಳಿದ್ರೆ, ಯಾರಾದ್ರೂ ನನಗೆ ಅರ್ಥ ಹೇಳಿದ್ರೆ ನನಗೆ ಏನಾಗ್ತದೆ ಅದು ತಿಳಿತದೆ ಎಂಬುದಾಗಿ ಹೇಳುವಾಗ ಆಮೇಲೆ ಹಲ್ಲೆಲೂಯಾ. ಅವನು ಏನ್ ಹೇಳ್ತಾನೆ? ಅವನು ಏನ್ ಮಾಡ್ತಾನೆ? ನನ್ನ ರಥದಲ್ಲಿ ಹತ್ತಿ ಕೂತ್ಕೊಂಡು. ಎಷ್ಟೊಂದು ದೇವರ ಬಗ್ಗೆ ಆಸಕ್ತಿ ಅವನಿಗೆ, ದೇವರ ವಾಕ್ಯ ಕೇಳುವುದಕ್ಕೆ ಆಸಕ್ತಿ. ಇವತ್ತು ನಿಮ್ಮ ಆಸಕ್ತಿಯನ್ನು ದೇವರು ಗಮನಿಸುತ್ತಾನೆ. ಅಲ್ಲಿ ಈ ಒಂದು ಮಧ್ಯಾಹ್ನದಿಂದ ಅಲ್ಲಿ ಸಾಯಂಕಾಲದ ಈ ಆರಾಧನೆ ನೀವು ಬಂದದ್ದು ವ್ಯರ್ಥವಾಗುವುದಿಲ್ಲ. ನೀವು ಹೋಗುವಾಗ ದೇವರ ಒಂದು ಶಕ್ತಿ ನಿಮ್ಮನ್ನು ಎತ್ತಿಕೊಂಡು ಹೋಗುತ್ತದೆ. ಹೇಗೆ ಫಿಲಿಪ್ಪನನ್ನು ಎತ್ತಿಕೊಂಡು ಹೋಯಿತು, ಹಾಗೆ ನಿಮ್ಮನ್ನು ಪವಿತ್ರಾತ್ಮನೆ ಎತ್ತಿಕೊಂಡು ಹೋಗುತ್ತಾನೆ. ಅವನು ನಿಮಗೆ ಜೀವವಾಗಿ ಆತ್ಮವಾಗಿ ನಿಮ್ಮನ್ನು ಎಲ್ಲ ವಿಷಯದಲ್ಲಿ ನಡೆಸುವ ದೇವರಾಗಿದ್ದಾನೆ. ಕೂಡಲೇ ಅವನು ರಥವನ್ನು ಹತ್ತುವಾಗ ಏನಾಯ್ತು? ಅವನು ಓದುತ್ತಿದ್ದ ಶಾಸ್ತ್ರವಚನ ಯಾವುದೆಂದರೆ, ಮಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಒಯ್ಯಲ್ಪಟ್ಟನು. ಕುರಿಮರಿಯು ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವಂತೆ ಆತನು ಬಾಯಿ ತೆರೆಯಲೇ ಇಲ್ಲ. ಆತನಿಗುಂಟಾದ ದೀನಾವಸ್ಥೆಯಲ್ಲಿ ನ್ಯಾಯವು ಇಲ್ಲದೆ ಹೋಯಿತು. ಆತನ ಕಾಲದವರನ್ನು ಹೇಳತಕ್ಕದ್ದೇನು? ಆತನ ಜೀವವನ್ನು ಭೂಮಿಯ ಮೇಲಿನಿಂದ ತೆಗೆದು ಬಿಟ್ಟರಲ್ಲ ಎಂಬುದೇ. ಕಂಚುಕಿಯು ಈ ವಚನವನ್ನು ಕುರಿತು ಪ್ರವಾದಿಯು ಯಾರ ವಿಷಯದಲ್ಲಿ ಹೇಳಿದ್ದಾನೆ? ತನ್ನ ವಿಷಯದಲ್ಲಿಯೋ ಮತ್ತೊಬ್ಬರ ವಿಷಯದಲ್ಲಿಯೋ ದಯಮಾಡಿ ಹೇಳಬೇಕು ಎಂದು ಫಿಲಿಪ್ಪನನ್ನು ಕೇಳಲು. ಇಲ್ಲಿ ನೋಡಿ, ಇವನು ಏನ್ ಮಾಡ್ತಾನೆ? ಇವನು ಯಾವ ಗ್ರಂಥ ಓದ್ತಿದ್ದ ಅಂತ ಹೇಳಿದ್ರೆ, ಯೆಶಾಯ ಬರೆದ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯವನ್ನು ಇಟ್ಕೊಂಡು ಓದ್ತಾ ಇರುವಾಗ ಹಲ್ಲೆಲೂಯಾ, ಇವನಿಗೆ ಡೌಟ್, ಇದು ಯಾರ ವಿಷಯದಲ್ಲಿ ಹೇಳಿದಾನೆ? ಯೆಶಾಯ ಪ್ರವಾದಿ ವಿಷಯದಲ್ಲಿ ಹೇಳಿದಾನ ಅಥವಾ ಬೇರೆಯವರ ವಿಷಯದಲ್ಲಿ ಹೇಳಿದಾನ? ಎಂತ ವಿಷಯ ಅಂತ ಹೇಳುವಾಗ ಫಿಲಿಪ್ಪನಲ್ಲಿ ಪ್ರಸಂಗ ಮಾಡಲಿಕ್ಕೆ ಶುರು ಮಾಡ್ತಾನೆ. ಏನು ಮಾಡ್ತಾನೆ ಓದಿದ್ರೆ? ಫಿಲಿಪ್ಪನು ಉಪದೇಶಿಸುವುದಕ್ಕೆ ತೊಡಗಿ ಅದೇ ವಚನವನ್ನು ಆಧಾರ ಮಾಡಿಕೊಂಡು ಅವನಿಗೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದನು. ಆಮೇಲೆ ಯಾರ ವಿಷಯದಲ್ಲಿ? ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ಅವನಿಗೆ ಏನ್ ಮಾಡಿದ? ತಿಳಿಸಿದಂತೆ. ಅವನು ಯಾವ ಇದನ್ನು ಏನ್ ಮಾಡಲಿಲ್ಲ, ಮಿಸ್ ಮಾಡಲಿಲ್ಲ. ನಿಮಗೆ ಕೆಲವು ಸಲ ಅವಕಾಶ ಸಿಕ್ಕುವಾಗ ನೀವೇನ್ ಮಾಡ್ಬಾರ್ದು, ಆಗ ಮಿಸ್ಸೇ ಮಾಡ್ಬಾರ್ದು. ಯೇಸು ನಮಗೆ ಹೇಳಿಬಿಟ್ಟು ಆಮೇಲೆ ಅಲ್ಲಿ ಉಳಿದ ದೇವರು ನೋಡ್ತಾರೆ. ಆಮೇಲೆ ಅಲ್ಲಿ ನಾನು ನಂಬ್ತೇನೆ, ಈ ಒಂದು ದೊಡ್ಡ ಅಧಿಕಾರಿ ಹೌದಲ್ಲ, ಇವನು ಕೇಳಿದಕ್ಕೆ ಕೂಡಲೇ ಹೇಳ್ತಾನೆ. ಯಾರ ಬಗ್ಗೆ ಹೇಳ್ತಾನೆ? ಯೇಸುವಿನ ಬಗ್ಗೆ ಹೇಳ್ತಾನೆ. ಅಂದ್ರೆ ಯೆಶಾಯ ಪ್ರವಾದಿ 53ನೇ ಅಧ್ಯಾಯದಲ್ಲಿ ಎಲ್ಲ ಬರೆದದ್ದು ಯಾರ ವಿಷಯದಲ್ಲಿ? ಯೇಸು ಸ್ವಾಮಿಯ ವಿಷಯದಲ್ಲಿ. ನಿಜವಾಗಿ ಆತ ನಮ್ಮ ಸಂಕಟಗಳನ್ನು ಹೊತ್ತನು. ಆತನು ಹೊತ್ತವರೇ ನಮ್ಮ ಸಂಕಟವೇ. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಆತನ ಅನುಭವಿಸಿದರು. ಆತನ ದಾಸುಂಡೆಗೆ ನಮಗೆ ಗುಣಪಟ್ಟಿದೆ. ಮಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಮರಿಯಾಗಿ ಬಾಯಿ ತೆರೆಯಲಿಲ್ಲ. ಇದರಲ್ಲಿ ಯಾರ ವಿಷಯದಲ್ಲಿ ಮಾತನಾಡಿದೆ ಅಂತ ಹೇಳುವಾಗ ಅವ್ರು ಹೇಳ್ತಾರೆ, ಇದು ಕ್ರಿಸ್ತನ ಸುವಾರ್ತೆಯಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ 53 ಯೆಶಾಯ ಅಧ್ಯಾಯದಲ್ಲಿ ನೋಡುವ ವಿಷಯ ಅಂತ ಹೇಳಿದ್ರೆ, ಕ್ರಿಸ್ತನು ಸತ್ತನು,
ಹೂಣಲ್ಪಟ್ಟನು ಎದ್ದು ಬಂದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. 53ನೇ ಅಧ್ಯಾಯದ ಥೀಮ್ ಎಂಬುದರ ಮುಂದೆ ಸತ್ತನು, ಹೂಣಲ್ಪಟ್ಟನು, ಎದ್ದು ಬಂದನು. ಅದಕ್ಕೆ ಅಲ್ಲಿ ಬೈಬಲ್ ಯಾರ ಬಗ್ಗೆ ಹೇಳಿದಂತೆ? ಯೇಸುವಿನ ಬಗ್ಗೆ ಏನು ಮಾಡಿದವ? ಸುವಾರ್ತೆಯನ್ನು ಸಾರಿದನು. ಮತ್ತೆ ಅವನು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದ. ಕಂಚುಕಿಯು ಅದು ನೀರು, ನನಗೆ ದೀಕ್ಷಾಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಇಲ್ಲಿ ನೋಡಿ, ಈ ಒಂದು ಕಂಚುಕಿಯ ಬಳಿಯಲ್ಲಿ ಕುಡಿಲಿಕ್ಕೆ ನೀರಿಲ್ಲವ, ಕುಡಿಲಿಕ್ಕೆ ನೀರು ಉಂಟ ಇಲ್ಲ, ಬಾಟ್ಲಿಯಲ್ಲಿ ನೀರು ಇಟ್ಕೊಂಡು ಹೋಗಿರೋದಿಲ್ಲವ. ಇವತ್ತು ಎಷ್ಟು ಜನ ಬಾಟ್ಲಿ ನೀರು ತಂದಿದ್ದೆ ಇವನು ಸಹ ಕುಡಿಲಿಕ್ಕೆ ನೀರು ತಂದಿದ್ದಾನೆ. ಹಾಗಾದ್ರೆ ಸ್ವಲ್ಪ ನೀರಿನಲ್ಲಿ ದೀಕ್ಷಾಸ್ನಾನ ಕೊಡುವುದು ಅಸಾಧ್ಯ. ಕೊಡುವುದಾದ್ರೆ ಅವ ಹೇಳ್ತಿದ್ದ ನನ್ನ ನೀರು ನನಗೆ ಇಲ್ಲೇ ದೀಕ್ಷಾಸ್ನಾನ ಕೊಟ್ಟು. ದೀಕ್ಷಾಸ್ನಾನ ಎಲ್ಲಿ ತಗೊಳ್ಳೋದು? ತುಂಬಿದ ನೀರಿನಲ್ಲಿ. ಬಹಳ ನೀರು ಬೇಕು. ನಾನು ಲಾಸ್ಟ್ ಟೈಮ್ ದೀಕ್ಷಾಸ್ನಾನ ಪ್ರಸಂಗ ಮಾಡುವಾಗ ಹೇಳಿ ಬಹಳ ನೀರು ಬೇಕು ಎಂಬುದಾಗಿ. ಅಲ್ಲಿ ಇದು ಸಹ ಅಡವಿ, ಅದು ಸಹ ಅಡವಿ ಇರುವಾಗ ಅಡವಿಯಲ್ಲಿ ಏನಿಲ್ಲ, ನೀರು ಸಹ ಇಲ್ಲ. ಆಕ್ಚುಲಿ ಅಲ್ಲಿ ನೀರಿಲ್ಲದಿದ್ರು ಸಹ ಅವರು ನೀರಿನಲ್ಲಿ ದೀಕ್ಷಾಸ್ನಾನ ಕೊಟ್ಟ. ಅಲ್ಲಿ ಇವತ್ತೆಲ್ಲ ಆಲ್ಟರ್ನೇಷನ್ ಮಾಡ್ತಾರೆ, ಅದಿಲ್ಲ. ನಾವು ಹೀಗೆ ಮಾಡ್ತಾರೆ. ಈ ಬೈಬಲ್ ಅಲ್ಲಿ ಆಲ್ಟರ್ನೇಷನ್ ಏನಿಲ್ಲ, ಇದ್ದದ್ದು ಇದ್ದ ಹಾಗೆ ಮಾಡ್ಬೇಕು. ಹೌದಾ? ಇದ್ದದ್ದು ಇದ್ದ ಹಾಗೆ ಮಾಡ್ಬೇಕು. ಇದು ದೇವರ ಆಜ್ಞೆ. ಅದಿಲ್ಲ ಅಂತ ಹೇಳಿ ಇದು ಮಾಡಬಾರ್ದು. ಇಲ್ಲಿ ನೋಡಿ, ಅವರು ಕೂಡಲೇ ಆ ಸುವಾರ್ತೆ ನಂಬ್ತಾರಂತೆ. ದೀಕ್ಷಾಸ್ನಾನ ಅಂದ್ರೆ ಏನು? ಒಂದು ಸಭೆಗೆ ಸೇರಿಸುವುದ, ಹೆಸರು ಬರೆಯುವುದ, ಅಥವಾ ಪರಲೋಕದಲ್ಲಿ ನಿಮ್ಮ ಹೆಸರು ಬರೆಯುವುದ? ಏನು ದೀಕ್ಷಾಸ್ನಾನ ಅಂದ್ರೆ? ಏನು? ಈ ಲೋಕದಲ್ಲಿ ನೀವು ಸಭೆಗೆ ಮೆಂಬರ್ಶಿಪ್ ಆಗೋದಾದ್ರೆ ಏನ್ ಮಾಡ್ಬೇಕು? ಸಂಪ್ರದಾಯ ಚರ್ಚಲ್ಲೆಲ್ಲ ನೀವು ದೀಕ್ಷಾಸ್ನಾನ ಆಗಿದೆ, ನಿಮ್ಮ ಚರ್ಚಲ್ಲಿ ಏನ್ ಮಾಡೋದಿಲ್ಲ, ನಿಮ್ಮ ಹೆಸರು ಎಂಟ್ರ್ ಮಾಡೋದಿಲ್ಲ. ಮಾಡ್ತಾರೆ. ನೀವು ಚಿಕ್ಕದಿರುವಾಗ, ಮಕ್ಕಳಿರುವಾಗ ನೀವು ದೀಕ್ಷಾಸ್ನಾನ ತಗೊಳ್ಳದಿದ್ರೆ ನಿಮ್ಮ ಚರ್ಚೆಯಲ್ಲಿ ರಿಜಿಸ್ಟರ್ ಹೆಸರು ಬರ್ತದ? ಇಲ್ಲ. ಯಾಕೆ ತಗೊಳ್ಳೋದಾಗ ದೀಕ್ಷಾಸ್ನಾನ ರಿಜಿಸ್ಟರ್ ಬರ್ಬೇಕು. ಹೌದಾ? ರಿಜಿಸ್ಟರ್ ಆಗ್ಬೇಕು. ಸಭೆಯ ಮೆಂಬರ್ಶಿಪ್ ಬೇಕಾದ್ರೆ ಏನ್ ಮಾಡ್ಬೇಕು? ದೀಕ್ಷಾಸ್ನಾನ ತೆಗೆದುಕೊಳ್ಬೇಕು. ಆದ್ರೆ ಸತ್ಯವೇದ ಹೇಳ್ತದೆ, ದೀಕ್ಷಾಸ್ನಾನ ತೆಗೆದುಕೊಳ್ಳೋದು ಸಭೆಯ ಮೆಂಬರ್ಶಿಪ್ಗೆ ಅಲ್ಲ, ಪರಲೋಕದ ಮೆಂಬರ್ಶಿಪ್ಗೆ. ನೀನು ದೇವರ ವಾಕ್ಯದ ಪ್ರಕಾರ ನಿಲ್ಲುವಾಗ ಸಭೆಯಲ್ಲಿ ನಿನ್ನ ಹೆಸರು ತೆಗೆಯುವುದು, ಆದ್ರೆ ಪರಲೋಕದಲ್ಲಿ ನಿನ್ನ ಹೆಸರು ಶಾಶ್ವತವಾಗಿದೆ. ಈ ಒಂದು ಹೆಸರು ಇದ್ರೆ ಎಷ್ಟು ಸಮಯ ನೀನು ಸಾಯುವಂತ, ನಾನು ನೀನು ಸಾಯುವ ತನಕ ಆ ಹೆಸರು ಇರ್ತದೆ. ಸತ್ತ ನಂತರ ಆ ಹೆಸರು ಏನಾಗ್ತದೆ ಹೇಳ್ತಾರೆ, ಹೆಸರು ಹೇಳ್ತಾರೆ. ಮತ್ತೆ ಸತ್ತ ನಂತರ ಯಾರ ಹೆಸರು ಹೇಳ್ತಾರೆ? ಇಲ್ಲ. ಆದ್ರೆ ಪರಲೋಕ ನಿತ್ಯ ಹೇಳ್ತಾ ಇದ್ದೇನೆ, ನನಗೆ ಪ್ರಿಯನಾದ ಮಗ, ನನಗೆ ಪ್ರಿಯನಾದ ಮಗಳು ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ನೋಡಿ, ಅವನು ಯೇಸುವಿನ ಬಗ್ಗೆ ಯಾವುದರ ಬಗ್ಗೆ ಹೇಳಿದ? ಒಂದು ಹೂಣಲ್ಪಡುವುದಕ್ಕೆ ಬಗ್ಗೆ ಹೇಳಿದ, ಪುನರುತ್ಥಾನದ ಬಗ್ಗೆ ಹೇಳಿದ, ಮತ್ತೆ ಸಾಯುವ ಬಗ್ಗೆ ಹೇಳಿದ. ಹಾಗಾದ್ರೆ ದೀಕ್ಷಾಸ್ನಾನ ಅಂದ್ರೆ ಏನು ಗೊತ್ತಿಲ್ಲ, ಅದು ಹೂಣಲ್ಪಡುವುದು ಆರಾಧನೆ. ಅಲ್ಲಿ ಬರಿಯಲ್ ಸರ್ವಿಸ್ ಹೇಳ್ತಾರೆ. ಬರಿಯಲ್ ಸರ್ವಿಸ್ ಅಂದ್ರೆ ಹೂಣಲ್ಪಡುವುದು ಆರಾಧನೆ, ದೀಕ್ಷಾಸ್ನಾನವಾಗಿದೆ. ಅಲ್ಲಿ ಯಾಕೆ ನಾವು ಹೂಣಲ್ಪಡ್ಬೇಕು ಅಂತ? ನಮ್ಮ ಪಾಪ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಾವು ನೀರಿನಲ್ಲಿ ನೀರಿನಲ್ಲಿ ಕಂಪ್ಲೀಟ್ ಆಗಿ ಮುಳುಗುದಂತ ಹೇಳಿದ್ರೆ ನೀನು ಹೂಣಲ್ಪಡುವುದರ ಅರ್ಥ. ಕಂಪ್ಲೀಟ್ ನೀರಲ್ಲಿ ಒಳಗೆ ಹೋಗುದಂತ ಹೇಳಿದ್ರೆ ನೀನು ಯೇಸು ಹೇಗೆ ಸಮಾಧಿ ಒಳಗೆ ಹೋದಲ್ಲ, ಹಾಗೆ ನೀನು ಸಹ ಸಮಾಧಿ ಒಳಗೆ ಹೋಗುದು. ಅಲ್ಲಿ ಅದು ನೀನು ಮಾಡಿ ತೋರಿಸುದು. ಅದು ಸುಲಭವಾದ ಕಾರ್ಯ, ಅದು ಕಷ್ಟದ ಕಾರ್ಯ ಅಲ್ಲ. ಯೇಸು ಸ್ವಾಮಿ ನಮಗೆ ಹೇಳಿದ ಒಂದು ಆಜ್ಞೆ. ಅಲ್ಲಿ ಇವನು ನೋಡಿ, ಕೂಡಲೇ ಆಜ್ಞೆ ಏನಿದೆ, ಎಸ್ ನನಗೆ ಬೇಕು, ನಾನು ಯೇಸು ಕ್ರಿಸ್ತನ ನಂಬ್ತೇನೆ ಎಂಬುದಾಗಿ ಯಾರು ಹೇಳ್ತಿದ್ದಾನೆ? ಫಿಲಿಪ್ಪನ ಹತ್ರ ಹೇಳ್ತಾನೆ. ಫಿಲಿಪ್ಪ ಸುವಾರ್ತೆ ಹೇಳಿದ ಕೂಡಲೇ ಅವನು ಆಚೆ ಈಚೆ ನೋಡ್ಲಿಲ್ಲ. ಅಪ್ಪನ ಹತ್ರ ಕೇಳ್ಬೇಕು, ಅಮ್ಮನ ಹತ್ರ ಕೇಳ್ಬೇಕು, ಪಾಸ್ಟರ್ ಹತ್ರ ಕೇಳ್ಬೇಕಂತ ಹೇಳಿಲ್ಲ. ಹೌದಾ? ಅವನು ಏನು ಹೇಳಿದ? ನನಗೆ ದೀಕ್ಷಾಸ್ನಾನ ಬೇಕು. ಇವತ್ತು ನಾನು ಹೇಳ್ತೇನೆ, ಯಾರ ಪರ್ಮಿಷನ್ ಬೇಕಾಗಿಲ್ಲ. ದೇವರು ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದಾನೆ. ಸುವಾರ್ತೆ ನಂಬಿದವರಿಗೆ ದೀಕ್ಷಾಸ್ನಾನ ಕೊಡಬೇಕೆಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಆ ಕಂಚುಗೆ ಏನ್ ಮಾಡ್ತಾನೆ? ಅಗೋ ಅಲ್ಲಿ ನೀರು. ಇವರು ರಥದಲ್ಲಿ ಹೋಗ್ತಾ ಇದ್ದಾರಲ್ಲ, ರಥದಲ್ಲಿ ಹೋಗುತ್ತಿರುವುದು ಹೊಳೆ ಕಂಡಿದ್ದು ಸ್ವಲ್ಪ ನೀರಿತ್ತಲ್ಲಿ. ಕೂಡಲೇ ಇವ ಹೇಳಿದಲ್ಲ, ತುಂಬಿದ ನೀರಿನಲ್ಲಿ ನೀರು ದೀಕ್ಷಾಸ್ನಾನ ತೆಗೆದುಕೊಳ್ಬೇಕಂತ, ಮುಳುಗಬೇಕಲ್ಲ, ಹೂಣಲ್ಪಡ್ಬೇಕಲ್ಲ, ಅಲ್ಲಿ ನೀರು. ನನಗೆ ದೀಕ್ಷಾಸ್ನಾನ ತಗೊಳ್ಳಿಕ್ಕೆ ಏನಾದ್ರೂ ಅಭ್ಯಂತರ ಉಂಟಾ? ಹಾಗೇನ್ ಮಾಡ್ತಾರೆ? ಮುಂದೆ ಹೋಗಿ ನಾನು ನಿಲ್ಲಿಸ್ತೇನೆ. ಫಿಲಿಪ್ಪನು ಕಂಚುಕಿಯು ಇಬ್ಬರನ್ನು
ಏನಂತೆ ಇಬ್ಬರು ನೀರಿನೊಳಗೆ ಇಳಿದರಂತೆ. ಹಾಗಾದ್ರೆ ಅಲ್ಲಿ ನೀರು ಎಷ್ಟಿತ್ತು? ಇಳಿದರಂತೆ ನೀರು ಎಷ್ಟಿತ್ತು? ಸ್ವಲ್ಪ ಇತ್ತು, ತುಂಬ ಇತ್ತು? ತುಂಬ ಇತ್ತು. ದೀಕ್ಷಾಸ್ಥಾನ ಸ್ವಲ್ಪ ನೀರಿನಲ್ಲಿ ತೆಗೆದುಕೊಳ್ಳುವುದಲ್ಲ, ತುಂಬ ನೀರಿನಲ್ಲಿ ತೆಗೆದುಕೊಳ್ಳುವುದು. ಅವರಿಬ್ಬರು ನೀರಿನಲ್ಲಿ ಮುಳುಗಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾಸ್ನಾನ ಮಾಡಿಸಿದನು. ಹಾ. ಅವನು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಹಾ. ಕರ್ತನ ಆತ್ಮ ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಲಾಗಿ ಹಾ. ಕಂಚುಕಿಯು ಸಂತೋಷವುಳ್ಳವನಾಗಿ ಹಾ. ತನ್ನ ದಾರಿಯನ್ನು ಹಿಡಿದು ಹಾ. ಅವನನ್ನು ಕಾಣಲೇ ಇಲ್ಲ. ಅಲ್ಲೇಲೂಯಾ, ಪ್ರೈಸ್ ದಿ ಲಾರ್ಡ್. ನನಗೆ ಖುಷಿಯಾಗಿದೆ ಏನು ಗೊತ್ತಿಲ್ಲ, ಈ ಕಂಚುಕಿ ದೀಕ್ಷಾಸ್ಥಾನ ತಗೊಳ್ಳುವಾಗ ಯಾರು ಇಲ್ಲ. ಹೌದಾ? ಒಂಟೆ ಇರ್ಬೋದು, ಮರುಭೂಮಿಗೆ ಒಂಟೆ ಸಾಕ್ಷಿಯಾಗಿರ್ಬೋದು. ಮತ್ತೆ ಯಾರು ಸಾಕ್ಷಿ? ಫಿಲಿಪ್ಪ ಮತ್ತು ಯಾರು? ಕಂಚುಕಿ ಇಬ್ಬರೇ. ಹೌದಲ್ಲಪ್ಪ, ಪ್ರೈಸ್ ದಿ ಲಾರ್ಡ್. ಯಾರು ಇಲ್ಲ, ಬೇರೆ ಸಾಕ್ಷಿ ಇಲ್ಲ. ಅಡವಿ, ಅದು ಬೈಬಲ್ ಹೇಳ್ತಿದೆ ಅವನು ಅಡವಿ ಅಂತ. ಆಗ ಅವನು ದೀಕ್ಷಾಸ್ಥಾನ ಕೊಡುವಾಗ ಕಂಚುಕಿಗೆ ಏನಾಯ್ತಂತೆ? ಸಂತೋಷವಾಯ್ತದೆ. ಇವತ್ತು ನೀವು ದೀಕ್ಷಾಸ್ಥಾನ ತಗೊಂಡಿದ್ದೀರಾ, ನಿಮ್ಮ ಒಳಗೆ ಸಂತೋಷ ದೇವರು ತಂದಾನೆ. ಅಸಂತೋಷ ತಂದಿದ್ರೆ ಯೇಸುವಿನ ನಾಮದಲ್ಲಿ ಇವತ್ತು ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ನೀನು ಸಂತೋಷಕ್ಕೆ ಕರೆಯಲ್ಪಟ್ಟವನಾಗಿ ನಿನ್ನಲ್ಲಿರುವ ಭಾರವನ್ನು ದೇವರು ಇವತ್ತು ತೆಗೆದಾಕ್ತಾನೆ. ಅಲ್ಲೆಲ್ಲೂಯಾ. ಬೈಬಲ್ ಇರ್ತದೆ, ಆ ಒಂದು ದೀಕ್ಷಾಸ್ಥಾನ ತೆಗೆದುಕೊಂಡ ನಂತರ ಫಿಲಿಪ್ಪನನ್ನು ಏನು ಮಾಡಿದಂತೆ ದೇವರು? ಎತ್ತಿಕೊಂಡು ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡಂತೆ. ಮತ್ತೆ ಫಿಲಿಪ್ಪನನ್ನು ಕಂಚುಕಿಯನ್ನು ಏನ್ ಮಾಡಲಿಲ್ಲ ಅವನು? ಮಾಡಲಿಲ್ಲ. ಇವತ್ತು ನಾವಾದ್ರೆ ಒಂದು ದೀಕ್ಷಾಸ್ಥಾನ ಕೊಟ್ರೆ ಇದು ನನ್ನ ಆತ್ಮ, ಇದು ನನ್ನ ಆತ್ಮ. ಆಮೇಲೆ ಅಲ್ಲೆಲ್ಲೂಯಾ. ಆದ್ರೆ ಫಿಲಿಪ್ಪನಿಗೆ ಅದೇ ಯಾವುದಿಲ್ಲ. ಫಿಲಿಪ್ಪನಿಗೆ ರಕ್ಷಣೆ ಹೊಂದಿದ್ರೆ ಸಾಕು, ದೇವರ ರಾಜ್ಯಕ್ಕೆ ಅವನು ಎಂಟ್ರ್ ಆದ್ರೆ ಸಾಕು. ನಾನು ಹೇಳ್ತೇನೆ ಪ್ರಿಯರೇ, ಇಲ್ಲಿ ಮಾತ್ರ ಸಭೆ, ಆದ್ರೆ ಪರಲೋಕದಲ್ಲಿ ಒಂದೇ ಸಭೆ. ಅಲ್ಲಿ ಆ ಸಭೆಗೆ ನೀನು ಹೋಗ್ಬೇಕಾದ್ರೆ ನಿನ್ನನ್ನು ನೀನು ಬಿಟ್ಟು ಕೊಡ್ಬೇಕು. ನಿನ್ನ ಅಂತರಂಗದಲ್ಲಿ ದೇವರನ್ನು ಪ್ರೀತಿಸಬೇಕು. ನಾನು ಹೇಳ್ತೇನೆ, ದೇವರನ್ನು ಪ್ರೀತಿಸಿದವರು ಇದಕ್ಕಾಗಿ ದೇವರು ಎಲ್ಲ ಕಾರ್ಯವನ್ನು ಅನುಕೂಲವಾಗಿ ದೇವರು ಮಾರ್ಪಡಿಸ್ತಾನೆ. ಆಮೇಲೆ ನೋಡಿ ಪ್ರಿಯರೇ, ಈ ಒಂದು ಫಿಲಿಪ್ಪನನ್ನು ದೇವರು ಏನ್ ಮಾಡ್ತಾರೆ? ಬಲವಾಗಿ ಉಪಯೋಗಿಸುತ್ತಿದ್ದಾರೆ. ಈ ಒಂದು ಸಾಧಾರಣ ಕಾರ್ಯಕ್ಕೆ ನೇಮಿಸಲ್ಪಟ್ಟ ಒಬ್ಬ ವ್ಯಕ್ತಿ, 7 ಜನರನ್ನು ಆರಿಸಿದಲ್ಲಿ ಒಬ್ಬ ವ್ಯಕ್ತಿ. ಆದ್ರೆ ಇವನ ಮೂಲಕ ದೇವರು ಅನೇಕರನ್ನು ದೀಕ್ಷಾಸ್ಥಾನ ತೆಗೆದುಕೊಂಡು ಬಂದೆ ದೇವರು ನೇಮಿಸಲಿಕ್ಕೆ ಕಾರಣ ಆ ದೇವರ ಆತ್ಮನಾಗಿದ್ದಾನೆ. ಇವತ್ತು ಅದೇ ದೇವರ ಆತ್ಮ ನಿಮ್ಮೊಳಗಿದೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿರುವ ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಓ ರಿಕಲವ ಶದರವದ ಶ್ಯಾದನ, ನನ್ನ ಪರವಾಗಿ ನಂಬ್ತೇನೆ, ಈ ದಿನ ದೇವರ ಆತ್ಮ ನಿನ್ನೊಂದಿಗೆ ಮಾತನಾಡ್ತಿದ್ದಾನೆ. ಅಡವಿಯ ಪ್ರಯಾಣದಲ್ಲಿ ನೀನು ಇರುವುದಾದ್ರೆ, ಒಬ್ಬಂಟಿಗನಾಗಿರುವುದಾದ್ರೆ ಅಡವಿಯ ಮಧ್ಯೆ ಪವಿತ್ರಾತ್ಮ ಇಳಿದು ಬರುವಾಗ ನಿನ್ನೆಲ್ಲದು ಸಂತೋಷ ದೇವರು ಕೊಡುವವನಾಗಿದ್ದಾರೆ. ಎಷ್ಟು ಜನ ಇವತ್ತು ನಂಬ್ತೀನಿ? ಅಲ್ಲಿ ನಿನ್ನ ಪರಿಸ್ಥಿತಿ ಇವತ್ತು ಯಾವುದೇ ಆದರೂ ಸಹ ಪವಿತ್ರಾತ್ಮರು ನಡೆಸುವಾಗ ನಿನಗೊಂದು ಸಂತೋಷ ದೇವರು ಕೊಡುವವನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ನನ್ನ ಸಂತೋಷಕ್ಕೆ ಕಾರಣ ಯೇಸಪ್ಪ ನೀನು ಮಾತ್ರ, ನನ್ನ ಆನಂದಕ್ಕೆ ಕಾರಣ ನೀನು ಮಾತ್ರ ಸ್ವಾಮಿ ಎಂಬುದಾಗಿ ಎಷ್ಟು ಜನ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಶವನವನವಶ್ಯಾಂತನೇ, ಆತನು ನಮ್ಮನ್ನು ರಕ್ತ ಕೊಟ್ಟು ಮರೆ ಮಾಡುವ ದೇವರಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಸಂತೋಷಕ್ಕೆ ಕಾರಣ ನೀನೇ ಯೆಸಯ್ಯ, ನೀನೇ ಯೆಸಯ್ಯ, ನನ್ನ ಆಧಾರ ನೀನೇ. ಸಮೃದ್ಧಿಗೆ ಕಾರಣ ನೀನೇ ಯೆಸಯ್ಯ, ನೀನೇ ಯೆಸಯ್ಯ,
ಕಂಚುಕಿ ಅಡವಿಯಲ್ಲಿರುವಾಗ ಅವರ ಜೀವಿತದಲ್ಲಿ ಸಂತೋಷದ ಅನುಭವಕ್ಕೆ ನಡೆಸಿದಾಗೆ ಇಲ್ಲಿ ಬಂದಿರುವ ಯಾರಾದರೂ ಅಡವಿಯ ಅವಸ್ಥೆಯಲ್ಲಿ ಇರುವುದಾದರೆ ಅವರ ಪರಿಸ್ಥಿತಿಗಳು ಬದಲಾಗಲಿ. ದೇವರೇ, ನೀನು ಈ ಮಕ್ಕಳನ್ನು ಆಶೀರ್ವಾದ ಮಾಡಿ ನಿನ್ನ ಪ್ರಸನ್ನ ಮುಖದಿಂದ ನೋಡಿ ಇವರಿಗೆ ದಯವಿಡಬೇಕಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಕರ್ತನೆ, ನಿನ್ನ ವಾಕ್ಯ ಇರ್ತದೆ. ಕೀರ್ತನೆ 68ನೇ ಕೀರ್ತನೆ 20ನೇ ವಾಕ್ಯದಲ್ಲಿ ನಮ್ಮ ದೇವರು ನಮಗೆ ವಿಮೋಚಿಸದಕ್ಕೋಸ್ಕರ ಆತ ನಮ್ಮ ದೇವರಾಗಿದ್ದಾರೆ, ಆತನ ಮರಣದಿಂದ ಬಿಡಿಸಲಿಕ್ಕೆ ಶಕ್ತರಾಗಿದ್ದಾರೆ. ನನ್ನನ್ನು ವಿಮೋಚಿಸುವ ದೇವರು ನನ್ನ ಮಧ್ಯದಲ್ಲಿದ್ದಾರೆ. ನನ್ನನ್ನು ಮರಣದಿಂದ ಕಷ್ಟದಿಂದ ಬಿಡುಗಡೆ ಮಾಡುವ ದೇವರಾತ್ಮ ನನ್ನಲ್ಲಿ ಇರುವಾಗ ನಾನು ಭಯಪಡುವುದೇ ಇಲ್ಲ, ನಾನು ಭಯಪಡುವುದಿಲ್ಲ. ನನಗೆ ಕೊಟ್ಟ ಸಂತೋಷ ದೇವರು ಕೊಟ್ಟದ್ದು, ಇದಕ್ಕಿಂತ ಯಾರಿಗಾಗುವುದಿಲ್ಲ. ನನಗೆ ಕೊಟ್ಟ ಆತ್ಮನ ಅಭಿಷೇಕ ಯಾರು ತೆಗೆದಾಕಬೇಕಾಗುವುದಿಲ್ಲ. ನಾನು ಕರ್ತನ ಆತ್ಮವನ್ನು ಹೊಂದಿಕೊಂಡವನಾಗಿದ್ದೇವೆ. ಎಲ್ಲವೇ ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಎಲ್ಲರಿ ತಲೆ ಮೇಲೆ ಕೈ ಇಟ್ಟರೆ ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಓ, ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಆತನನ್ನು ಬಡವರಿಗೆ ಶುಭವನ್ನು ಮಾಡುವ ಸಾಲಿಗೆ ಅಭಿಷೇಕ ಮಾಡಿದೆ. ದೇವರ ನಿನ್ನ ಮಕ್ಕಳನ್ನು ಅಭಿಷೇಕ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಸ್ತೋತ್ರ. ಇದು ಯಾವ ಶಕ್ತಿಗಳನ್ನು ಮುಟ್ಟದಾಗಿ ನಿನ್ನ ರಕ್ತದ ಕೋಟೆಯಲ್ಲಿ ಮರೆ ಮಾಡು. ಫಿಲಿಪ್ಪನ್ನು ಸುವಾರ್ತೆ ಸಾರಿದಾಗೆ ನಮ್ಮನ್ನು ಸುವಾರ್ತೆ ಸಾರಲಿಕ್ಕೆ ಅಭಿಷೇಕ ಮಾಡಿ ನೀನು ದೇವರನ್ನು ನಡೆಸಬೇಕಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಹಾಗೆ ಮಾಡೋದಕ್ಕೆ ಸ್ತೋತ್ರ. ಸೇರಿ ಎಲ್ಲರನ್ನು ಆಶೀರ್ವದಿಸು ದೇವರೇ. ವಾಕ್ಯದ ಮೂಲಕ ಮಾತನಾಡಿದಕ್ಕೆ ನಿನಗೆ ಸ್ತೋತ್ರ. ಒಳ್ಳೆಯ ಸಾಕ್ಷಿ ಎಬ್ಬಿಸಿದಕ್ಕೆ ಸ್ತೋತ್ರ. ಎಲ್ಲದಲ್ಲಿ ನಿನ್ನ ನಾಮ ಮಾತ್ರ ಮಹಿಮೆ. ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್. ಆಹಾ, ಅಲ್ಲಿರುವುದಕ್ಕೆ ಅತ್ಯಾಚಾರ